ಎಲ್ಲ ಭಕ್ತರ ಮನಸ್ಸನ್ನು ಗೆದ್ದ ಮಹಾವಿಭೂತಿ ಪುರುಷರು ರಾಘವೇಂದ್ರ ಸ್ವಾಮಿಗಳು. ಮಾಧ್ವರಿಗೆ ಮಾತ್ರ ಸೀಮಿತ ಅಂತಲ್ಲದೆ ಎಲ್ಲ ಆಸ್ತಿಕ ಸಮಾಜಕ್ಕೂ ಕೂಡ ಅವರ ಅಭೀಷ್ಟಗಳನ್ನು ಕೊಟ್ಟು ಕಷ್ಟಗಳನ್ನು ಕಳೆದು ಅವರಿಗೆ ಸನ್ಮಾರ್ಗಕ್ಕೆ ಹಚ್ಚುವ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ತಾವಿರುವಾಗಲೂ ವೃಂದಾವನಸ್ಥರಾದ ಮೇಲೂ ಭಕ್ತರನ್ನು ಕರೆದುಕೊಂಡು ಹೋಗುವ ಮಹಾ ಕೀರ್ತಿವಂತರು ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ಆದರೆ ಅವರ ಉದ್ದೇಶ ಏನು ಇಷ್ಟೆಲ್ಲ ಮಾಡುವುದಕ್ಕೆ? ಅದನ್ನು ನಾವು ತಿಳಿಯಬೇಕು. ರೋಚನಾರ್ಥಂ ಫಲಶ್ರುತಿ. ನಾವೇನು ಬೇಡಿದ್ದ ನಮಗೆ ಕೊಡ್ತಾರೆ. ಕಾರಣ ನಮ್ಮ ಎಲ್ಲರ ಹಣೆ ಬರಹವೇ ಅಷ್ಟಿದೆ. ಕೇವಲ ಶಾಸ್ತ್ರಗಳ ಪಾಠ ಪ್ರವಚನವನ್ನು ಮಾಡುತ್ತೇವೆ ಬನ್ನಿ ಅಂತ ಕರೆದ್ರೆ ಯಾರೂ ಬರುವುದಿಲ್ಲ. ಹಾಗೇನಾದರೂ ರಾಘವೇಂದ್ರ ಸ್ವಾಮಿಗಳು ಅವರು ವೃಂದಾವನದೊಳಗಿದ್ದು ಮಾತಾಡ್ಲಿಕ್ಕೆ ಬಂದೇ ಬರ್ತದೆ ಅವರಿಗೆ. ಯಾಕೆ ಮೂಕನಾದಿಯೋ ಅಂತ ಹಾಡಿದ್ದಾರೆ. ಆದರೆ ಮಾತಾಡಬೇಕು ಅಂದ್ರೆ ಆಡಬಹುದು. ಅವರೇನಾದರೂ ಈಗ ವೃಂದಾವನದಿಂದ ಹೊರಗೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಒಂದು ಕೊಟ್ಟು ಬಿಡ್ಲಿ, ಇನ್ನು ಮೇಲೆ ನಾನು ನೀವು ಈ ಇಷ್ಟಾರ್ಥಗಳನ್ನ ಕೇಳಿದ್ರೆ ಕೊಡುವುದಿಲ್ಲ. ಕೇವಲ ಜ್ಞಾನ, ಪಾಠ ಪ್ರವಚನ, ಶಾಸ್ತ್ರಗಳ ಜ್ಞಾನ ಕೇಳಿದ್ರೆ ಮಾತ್ರ ನಾನು ಕೊಡ್ತೇನೆ. ನಿಮಗೆ ನೌಕರಿ, ರೊಕ್ಕ, ಹಣ, ಮದುವೆ ಇದ್ಯಾವುದನ್ನು ನಾನು ಕೊಡೋದಿಲ್ಲ ಅಂತ ಒಂದೇನಾದ್ರೂ ಅವರು ಸ್ಟೇಟ್ಮೆಂಟ್ ಕೊಟ್ರೆ ನಾಳೆ ಯಾರೂ ಪ್ರದಕ್ಷಿಣೆ ನಮಸ್ಕಾರಕ್ಕೆ ಹೋಗುವುದಿಲ್ಲ. ಇದು ಗೊತ್ತವರಿಗೆ. ಅದಕ್ಕೆ ಹಾಗೆ ಮಾಡುವುದಿಲ್ಲ. ನಿಮಗೇನು ಬೇಕೋ ಕೇಳಿ ನಾನು ಕೊಡ್ತೇನೆ ಅಂತಾರೆ. ಯಾಕೆ? ಮೊದಲೇ ಭಕ್ತರು ಹತ್ತಿರ ಬರಲಿ, ಆಮೇಲೆ ಅವರಿಗೆ ಸನ್ಮಾರ್ಗಕ್ಕೆ ತೆಗೆದುಕೊಂಡು ಬರೋಣ ಅಂತ. ನಿಮಗೇನು ಬೇಕೋ ಬೇಡಿ. ಹಣ ಬೇಕಾದ್ರೆ ಹಣ, ಅಧಿಕಾರ ಬೇಕಾದ್ರೆ ಅಧಿಕಾರ, ಮನೆ ಬೇಕಾದ್ರೆ ಮನೆ, ಮದುವೆ ಆಗಬೇಕು ಅಂದ್ರೆ ಮದುವೆ, ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂದ್ರೆ ಏನು ಬೇಡ್ತೀರೋ ಬೇಡಿ, ಎಲ್ಲವನ್ನೂ ಕೊಡುವುದಕ್ಕೆ ಅವರು ಸಿದ್ಧರಾಗಿದ್ದಾರೆ. ಇದು ಬಹಳ ದೊಡ್ಡ ತಪಸ್ಸಿನ ಬಲ. ಇದು ಅವರು ನಮಗೆ ಅನುಗ್ರಹ ಮಾಡುವುದರ ಜೊತೆಗೆ ಒಂದು ಆದರ್ಶವನ್ನು ತೋರಿಸ್ತಾರೆ. ಭಗವಂತನ ಅನುಗ್ರಹ ಇದ್ರೆ, ವಾಯುದೇವರ ಅನುಗ್ರಹ ಇದ್ರೆ, ಶಾಸ್ತ್ರಗಳ ಪಾಠ ಪ್ರವಚನ ಮಾಡಿದರೆ, ನಮ್ಮ ತಪಸ್ಸನ್ನು ಬೆಳೆಸಿಕೊಂಡ್ರೆ ಎಂತಹ ದೊಡ್ಡ ಸಾಮರ್ಥ್ಯ ಬರ್ತದೆ ಇದನ್ನು ತಿಳಿದುಕೊಳ್ಳಿ. ಈ ಸಾಮರ್ಥ್ಯ ನಿಮಗೆ ಯಾರಿಗೆ ಬರಲಿಕ್ಕಿಲ್ಲ. ಆದರೆ ನಿಮ್ಮ ನಿಮ್ಮ ಯೋಗ್ಯತೆಗೆ ತಕ್ಕಷ್ಟಾದರೂ ನೀವು ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ, ಪಾಠ ಪ್ರವಚನವನ್ನು ಮಾಡಿ, ನಿಮ್ಮ ಶಕ್ತಿಯನುಸಾರವಾಗಿ ನೀವು ಸಾಧನವನ್ನು ಮಾಡಿಕೊಳ್ಳಿ. ಆ ಸಾಧನದ ಮಹಿಮೆ ಹೀಗಿದೆ. ಇದನ್ನು ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನವನ್ನೇ ಒಂದು ಪಾಠವನ್ನಾಗಿ ನಮಗೆ ಕೊಟ್ಟು ಆ ಮೂಲಕ ನಮಗೆ ತಿಳಿಸಿಕೊಡೋದಕ್ಕೆ ಭಕ್ತರು ಬೇಡಿದ ಇಷ್ಟಾರ್ಥಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಅದರ ಉದ್ದೇಶ ಭಕ್ತರಿಗೆ ಎಲ್ಲ ಕಷ್ಟಗಳು ದೂರವಾದರೆ ಶಾಸ್ತ್ರಗಳನ್ನು ಓದುವುದಕ್ಕೆ ಬರ್ತಾರೆ. ನೋಡಪ್ಪ, ಇಷ್ಟೆಲ್ಲ ನಿನ್ನ ಕಷ್ಟಗಳ ಪರಿಹಾರ ಮಾಡೋ ಸಾಮರ್ಥ್ಯ ನನಗೆ ಹೇಗೆ ಬಂತು? ನಾನು ಸುಧಾದಿ ಗ್ರಂಥಗಳ ಪಾಠ ಪ್ರವಚನ ಮಾಡಿದ್ದಕ್ಕೆ, ಪರಿಮಳಾದಿ ಗ್ರಂಥಗಳ ರಚನೆ ಮಾಡಿದ್ದಕ್ಕೆ, ವೇದವ್ಯಾಸ ದೇವರ, ಶ್ರೀಮದಾಚಾರ್ಯರ, ಟೀಕಾರಾಯರ ಸೇವೆ ಮಾಡಿದ್ದಕ್ಕೆ ನನಗೆ ಈ ಭಾಗ್ಯ ಬಂದಿದೆ. ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್. ಅಂದಮೇಲೆ ನೀನು ಇದೇ ರೀತಿಯಾಗಿ ಸೇವೆಯನ್ನ ಮಾಡು, ಜ್ಞಾನವನ್ನ ಸಂಪಾದನೆ ಮಾಡು ಅಂತ ನಮಗೆ ಹೇಳೋದಕ್ಕೆ ನಮಗೆಲ್ಲ ಇಷ್ಟಾರ್ಥಗಳನ್ನು ಕೊಡ್ತಾರೆ. ಹೇಗೆ ಕಹಿಯಾದ ಔಷಧವನ್ನ ಬಾಯಿಯಲ್ಲಿ ಹಾಕಬೇಕಾದ್ರೆ ಮೊದಲು ಬೆಲ್ಲ ತೋರಿಸ್ತಾರೆ. ಬೆಲ್ಲ ತೋರಿಸಿದ ತಕ್ಷಣ ಮೊದಲಿಗೆ ಬಾಯಿ ತೆಗಿತಾರೆ. ಕೂಸು ಬಾಯಿ ತೆಗೀತದೆ. ಆವಾಗ ಔಷಧಿಯನ್ನು ಹಾಕಿಬಿಡ್ತಾಳೆ ತಾಯಿ. ಮೊದಲಿಗೆ ಔಷಧಿಯನ್ನು ಹಾಕಬೇಕು ಅಂದ್ರೆ ಬಾಯಿನೇ ತೆಗೆಯುವುದಿಲ್ಲ, ಇನ್ನು ಚೂಟಿಯಾದರೂ ತೆಗಿಬೇಕು. ಅದು ಇಚ್ಛೆ ಇಲ್ಲ ತಾಯಿಗೆ. ಚಿವುಟಿ ಮೂಗಿಡಿದು ಬಾಯಿ ತೆಗೆಸಬೇಕು ಅಂತ ಅನ್ನೋದಕ್ಕೆ ಮನಸ್ಸಿಲ್ಲ. ಯಾಕಂದ್ರೆ ಕಾರಣ ಇದೆ. ಬಾಯಿ ತೆಗೆಸದೆ ಔಷಧ ಹಾಕ್ಲಿಕ್ಕೆ ಬರೋದಿಲ್ಲ. ಔಷಧ ಹಾಕೋದು ಅನಿವಾರ್ಯವಾಗಿದೆ, ರೋಗ ಬಂದಿದೆ. ಹಾಗಾದ್ರೆ ಏನ್ ಮಾಡಬೇಕಿದೆ? ಕಹಿಯಾದ ಔಷಧಿ ಹಾಕಲೇಬೇಕು. ಮೂಗಿಡಿದು ಚಿವುಟಿ ಬಾಯಿ ತೆಗೆಸೋದು ಬೇಡ. ಹಾಗಾದ್ರೆ ಸಿಹಿ ತೋರಿಸಿ ಬಾಯಿ ತೆಗೆಸೋಣ, ಬಾಯಿ ತೆಗೆದಾಗ ಔಷಧ ಹಾಕೋಣ, ರೋಗವಾಸಿ ಆಗತ್ತೆ ಅಂತ. ಹಾಗೆ ನಮಗೆಲ್ಲ ಸಂಸಾರದ ರೋಗ ಇದೆ. ಈ ಸಂಸಾರದ ರೋಗವನ್ನ ಕಳೆಯಬೇಕು ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ಅವರ ದೊಡ್ಡ ವೈದ್ಯರು. ತಾಯಿಯೂ ಹೌದು. ತಾಯಿ ಬಾರೋ ತಂದೆ ದಾಸರು ಹಾಡಿದ್ದಾರಲ್ಲ, ಜಗನ್ನಾಥ ದಾಸರು ರಾಘವೇಂದ್ರ ಸ್ವಾಮಿಗಳನ್ನ ತಂದೆ ತಾಯಿ ಎಂಬುದಾಗಿ ಕರೆದಿದ್ದಾರೆ. ಹೀಗಾಗಿ ನಮ್ಮೆಲ್ಲರ ತಾಯಿಯಂತೆ ತಂದೆಯಂತೆ ಇರುವ ರಾಘವೇಂದ್ರ ಸ್ವಾಮಿಗಳಿಗೆ ರೋಗ ಪರಿಹಾರ ಮಾಡುವ ಅಪೇಕ್ಷೆ ಇದೆ. ಕಹಿಯಾದ ಶಾಸ್ತ್ರದ ಜ್ಞಾನ, ಕಠಿಣವಾದ ಶಾಸ್ತ್ರಗಳ ಒಂದು ತತ್ವಜ್ಞಾನವನ್ನು ನಮ್ಮ ಬಾಯಿಯಲ್ಲಿ, ನಮ್ಮ ತಲೆಯಲ್ಲಿ ಹಾಕಬೇಕಾಗಿದೆ ಅವರಿಗೆ. ಆದರೆ ನಾವು ಬಾಯಿಗೆ ತಗುವುದಿಲ್ಲ. ಆ ಕಠಿಣವಾದ ಶಾಸ್ತ್ರಗಳೆಂಬ ಔಷಧಿಯನ್ನು ಸ್ವೀಕಾರ ಮಾಡೋದಕ್ಕೆ ನಾವು ತಯಾರಿಲ್ಲ.
ಅದಕ್ಕಾಗಿ ಸಿಹಿಯನ್ನು ತೋರಿಸ್ತಾರೆ. ನಿನಗೆ ದುಡ್ಡು ಬೇಕಾ, ಬಾ ಸೇವೆ ಮಾಡು. ಅಧಿಕಾರ ಬೇಕೋ, ಮದುವೆ ಬೇಕೋ, ಪ್ರಮೋಷನ್ ಬೇಕೋ, ಬಾ. ಅದೆಲ್ಲ ಸಿಹಿ. ಅದನ್ನು ನೋಡಿ ನಾವು ಬಾಯಿ ತೆಗಿತೇವೆ, ಅವರ ಹತ್ರ ಹೋಗ್ತೇವೆ. ಆಗ ನಮಗೆ ಅನುಗ್ರಹ ಮಾಡಿ ಶಾಸ್ತ್ರಗಳ ಔಷಧಿಯನ್ನು ನಮ್ಮ ಬಾಯಿಯಲ್ಲಿ ಹಾಕಬೇಕು ಅಂತ ಅವರ ಅಪೇಕ್ಷೆ ಇಟ್ಟುಕೊಂಡಿದ್ದಾರೆ. ಆದ್ರೆ ನಾವೆಷ್ಟು ಕೆಟ್ಟಿದ್ದೀವಿ ಅಂದ್ರೆ, ಅವರು ಸಿಹಿ ಕೊಡುವಾಗಷ್ಟೇ ಬಾಯಿ ತೆಗೆದು ಔಷಧ ಕೊಡ್ಲಿಕ್ಕೆ ಹೊರಟರು ಅಂದ್ರೆ ಬಾಯಿ ಮುಚ್ಚಿಬಿಡ್ತೀವಿ. ಆ ಕೂಸಿಗಿರೋ ಅಷ್ಟು ತಾಳ್ಮೆ ನಮಗಿಲ್ಲ. ಹಾಗೆ ಮಾಡಿದರೆ ರಾಘವೇಂದ್ರ ಸ್ವಾಮಿಗಳು ಹೇಗೆ ನಮ್ಮನ್ನ ಸಹನೆ ಮಾಡಬಹುದು? ಹೀಗಾಗಿ ಅಂತಹ ಶಾಸ್ತ್ರಗಳ ಜ್ಞಾನವನ್ನು ನಮಗೆ ನೀಡುವುದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಹೊರಟಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅವರ ಹೆಸರೇ ಹೇಳುತ್ತದೆ ಅವರು ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತ. ರಾಘವೇಂದ್ರ ಸ್ವಾಮಿಗಳವರು ನಮಗೇನು ತಿಳಿಸಲಿಕ್ಕೆ ಹೊರಟಿದ್ದಾರೆ, ಯಾವ ತತ್ವದ ಉಪದೇಶ ಮಾಡಲಿಕ್ಕೆ ಹೊರಟಿದ್ದಾರೆ, ಅದನ್ನು ಹೇಳೋದಕ್ಕೆ ಇನ್ಯಾವ ಬೇರೆ ಗ್ರಂಥಗಳು ಬೇಕಾಗಿಲ್ಲ. ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಅವರಿಗೆ ರಾಘವೇಂದ್ರ ತೀರ್ಥರು ಅಂತ ನಾಮಕರಣ ಮಾಡಿದ್ರಲ್ಲ, ಅದರೊಳಗೆ ಆ ಎಲ್ಲ ಅರ್ಥಗಳೂ ಇದೆ. ಭಗವಂತನ ಪಾರಮ್ಯವನ್ನ, ವಾಯುದೇವರ ಜೀವೋತ್ತಮತ್ವವನ್ನ, ಜಗತ್ತಿನ ಸತ್ಯತ್ವವನ್ನ, ಪಂಚಭೇದಗಳನ್ನ, ತಾರತಮ್ಯವನ್ನ, ನಾವೆಲ್ಲರೂ ದಾಸರು, ಭಗವಂತನೊಬ್ಬನೇ ನಮಗೆ ಒಡೆಯ ಎಂಬ ತಿಳುವಳಿಕೆಯನ್ನು ನೀಡುವುದಕ್ಕೆ ಹೊರಟಂತಹ ಯತಿಗಳು ಅವರು ರಾಘವೇಂದ್ರ ತೀರ್ಥರು. ರಾಘವೇಂದ್ರ ತೀರ್ಥ ಎಂಬ ಶಬ್ದದ ವಿವೇಚನೆಯನ್ನು ನಾವು ಮಾಡಿದರೆ, ಶ್ರೀಮದಾಚಾರ್ಯರ ಪ್ರಧಾನವಾದ ಸಿದ್ಧಾಂತ ಯಾವುದು? ಅದು ಭಗವಂತನ, ವಿಷ್ಣುವಿನ, ನಾರಾಯಣನ ಸರ್ವೋತ್ತಮತ್ವ. ನಾವೆಲ್ಲ ಅವನ ದಾಸರು. ಭಗವಂತನೊಬ್ಬ ನಮಗೆ ಸರ್ವೋತ್ತಮನಾದ ನಾಯಕ, ಸ್ವತಂತ್ರ. ಇದನ್ನು ತಿಳಿಸುವುದೇ ರಾಘವೇಂದ್ರ ಸ್ವಾಮಿಗಳವರ ಮುಖ್ಯ ಉದ್ದೇಶ. ಭಗವಂತನಿಗೆ ರಾಘ ಅಂತ ಕರೀತಾರೆ. ಭಗವಂತನಿಗೆ ರಾಘ ಅಂತ ಯಾಕೆ ಕರೀತಾರೆ? ಮನೆಯೊಳಗೆ ಯಾರಿಗಾದ್ರೂ ರಾಘವೇಂದ್ರ ಅಂತ ಹೆಸರಿಟ್ಟರೆ ಪೂರ್ಣ ಕರೀಲಿಕ್ಕೆ ಕೆಲವರಿಗೆ ಇಚ್ಛೆ ಇರೋದಿಲ್ಲ. ಬರೀ ರಾಘವೇಂದ್ರ ಅಂದ್ರೆ ರಾಘ ಅಂತಾರೆ, ರಾಘು ಅಂತಾರೆ, ಇನ್ನೂ ಏನೋ ಅಂತಾರೆ. ನಾವು ಅನ್ನೋದು ಬೇಡ ಅದನ್ನು. ಹಾಗೆ ಅದು ಅರ್ಧ ಹೆಸರು, ಅದು ಪೂರ್ಣ ಅಲ್ಲ. ರಾಘವ ರಘುಕುಲದಲ್ಲಿ ಹುಟ್ಟಿದವನು ರಾಮಚಂದ್ರ ಆಗಬಹುದು. ರಾಘವೇಂದ್ರ ಅಂದ್ರೆ ಆ ರಘುಕುಲದಲ್ಲಿ ಹುಟ್ಟಿದವರಿಗೆ ನಾಯಕ ಶ್ರೀರಾಮಚಂದ್ರ. ಆದರೆ ಬರೀ ರಾಘ ಅಂದ್ರೆ ಏನು? ಅದು ಪೂರ್ಣ ಹೆಸರು ಅಲ್ವಲ್ಲ. ಹೌದು, ಬರೀ ರಾಘ ಅಂದ್ರೇನೆ ಭಗವಂತ. ಯಾಕೆ? ರಾಘ ಸಾಮರ್ಥ್ಯ ಅಂತ ಧಾತು ಇದೆ ಸಂಸ್ಕೃತದೊಳಗೆ. ರಾಘ ಎಂಬ ಧಾತುವಿಗೆ ಸಮರ್ಥ ಅಂತ ಅರ್ಥ. ಭಾರೀ ಸಾಮರ್ಥ್ಯ ಇರುವ ವ್ಯಕ್ತಿಗೆ ರಾಘ ಅಂತ ಕರೆಯುವುದು. ರಾಘತೆ ಇತಿ ರಾಘ, ಸಮರ್ಥನಾದ ವ್ಯಕ್ತಿ. ದೇವರಿಗಿಂತಲೂ ಸಮರ್ಥನಾದ ವ್ಯಕ್ತಿ ಯಾರಿದ್ದಾನೆ ಪ್ರಪಂಚದೊಳಗೆ? ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿ ಅನಂತ ಗುಣ ಪರಮಃ. ಇಂತಹ ಅದ್ಭುತವಾದ ವಿಶ್ವವನ್ನು ನಿರ್ಮಾಣ ಮಾಡಿದ ದೇವರಿಗೆ ಎಂತಹ ಸಾಮರ್ಥ್ಯವಿರಲಿಕ್ಕಿಲ್ಲ ಅಂತ ಊಹೆ ಮಾಡಿಕೊಳ್ಳಿ. ನಿಮಗೆ ಸಾಮರ್ಥ್ಯ ಇದೆ, ಇನ್ನೊಂದು 10 ನಿಮಿಷ ಇಲ್ಲಿ ಕೂಡೋ ಸಾಮರ್ಥ್ಯ ಇದೆ. ಆಮೇಲೆ ಸಾಮರ್ಥ್ಯ ಇದೆ ಏನು ಹೇಳಿ? ಇಲ್ಲ. ಏನ್ ಮಾಡ್ತಾ ಇದ್ದೀರಿ ನೀವು? ಕುಳಿತಿದ್ದೀರಿ, ಕೇಳ್ತಾ ಇದ್ದೀರಿ, ಏನು ಮಾಡ್ತಾ ಇಲ್ಲ ಜಾಸ್ತಿ. ಆದರೆ ಇನ್ನೊಂದು 2 ನಿಮಿಷ ಹೆಚ್ಚು ಕೂಡೋದಕ್ಕೆ ಸಾಮರ್ಥ್ಯ ಇಲ್ಲ. ದೇವರು ಕುಳಿತಿಲ್ಲ, ನಿದ್ದೆ ಮಾಡಿಲ್ಲ. ಫೋಟೋದಲ್ಲಿ ತೋರಿಸಿರ್ತಾರೆ ಹಾವಿನ ಮೇಲೆ ಮಲಗಿದ ಹಾಗೆ. ಆದರೆ ಭಗವಂತ ಶ್ರೀಮದಾಚಾರ್ಯರಂತಾರೆ, ಕೇವಲೋದ್ಯೋಗಿನೋ ನಿಶಂ. ಭಗವಂತನ ಕೈಗಳಿಗೆ ವಿಶ್ರಾಂತಿಯೇ ಇಲ್ಲ, ಯಾವಾಗಲೂ ಉದ್ಯೋಗ. ಅವನಿಗೆ ವಿಶ್ರಾಂತಿ ಅಂದ್ರೆ ನಮ್ಮೆಲ್ಲರ ಚಿರ ವಿಶ್ರಾಂತಿ. ಎಂದಿಗೂ ಪರಮಾತ್ಮನಿಗೆ ವಿಶ್ರಾಂತಿ ಇಲ್ಲ. ನಿರಂತರವಾಗಿ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ, ಜಗತ್ತಿನಲ್ಲಿ ಸ್ಥಿತಿಯನ್ನು ಮಾಡ್ತಾನೆ, ಸಂಹಾರವನ್ನು ಮಾಡ್ತಾನೆ. ನಡೀತಾ ಇದೆ ಜಗತ್ತಿನ ಚಕ್ರ. ಅಂದ ಮೇಲೆ ಭಗವಂತನ ಸಾಮರ್ಥ್ಯ ಎಷ್ಟಿರಬಹುದು ಊಹೆ ಮಾಡಿಕೊಳ್ಳಿ, ಅವನ ಶಕ್ತಿ. ಆದ್ದರಿಂದ ರಾಘತೆ ಪರಮ ಸಮರ್ಥೋ ಭವತಿ. ರಾಘ ಅತ್ಯಂತ ಸಮರ್ಥನಾದದ್ದರಿಂದ ಭಗವಂತನಿಗೆ ರಾಘ ಅಂತ. ಅಂತಹ ರಾಘ
ಸರ್ವಸಮರ್ಥನಾದ ಪರಮಾತ್ಮ ಇವನು ವೇಂದ್ರ. ವೇಂದ್ರ ಅಂದ್ರೆ ಏನು? ತ್ರಿವೇಂದ್ರಂ ಒಳಗಿದ್ದಾನೆ ಅಂತ ತಿಳ್ಕೋಬೇಡ. ವೇಂದ್ರ ಅಂದ್ರೆ ಏನು? ವ ಅಂದ್ರೆ ಜೀವರಾಶಿಗಳು, ಇಂದ್ರ ಅಂದ್ರೆ ನಾಯಕನಾಗಿದ್ದಾನೆ. ವಾ ಎಂಬ ಧಾತುವಿಗೆ ಗತಿ ಅಂತ ಅರ್ಥ ಇದೆ. ಗತಿ ಅಂದ್ರೆ ನಮ್ಮೆಲ್ಲರ ಉದ್ಗತಿಗೆ ಸಾಧನವಾದದ್ದು, ಉನ್ನತಿಗೆ ಸಾಧನವಾದ ಜ್ಞಾನ, ತಿಳುವಳಿಕೆ. ತಿಳುವಳಿಕೆ ಇದ್ದ ಚೇತನರಿಗೆ ವ ಅಂತ ಕರೆಯುವುದು. ಇಂದ್ರ ಅಂದ್ರೆ ಉತ್ತಮ. ವೇಂದ್ರ ಅಂದ್ರೆ ಎಲ್ಲ ಚೇತನರಿಗಿಂತಲೂ ಉತ್ತಮನಾಗಿದ್ದಾನೆ ಭಗವಂತ. ಅಥವಾ ವ ಅಂದ್ರೆ ಜ್ಞಾನ. ಜಗತ್ತಿನೊಳಗೆ ಜ್ಞಾನದೊಳಗೆ ತೋರುವ ವಸ್ತುಗಳು ಅಂತ ಯಾವುದಿವೆ, ಯಾವುದು ಅಂತ ಕೇಳಬೇಡಿ. ಯಾವುದು ತೋರುತ್ತೋ ಆ ಎಲ್ಲ ವಸ್ತುಗಳಿಗಿಂತಲೂ ಪರಮಾತ್ಮ ಉತ್ತಮನಾಗಿದ್ದಾನೆ. ಆದ್ದರಿಂದ ಅವನು ವೇಂದ್ರ. ರಾಘ ಸರ್ವಸಮರ್ಥನಾದಂತಹ ಸ್ವತಂತ್ರನಾದ ಭಗವಂತ ವೇಂದ್ರನಾಗಿದ್ದಾನೆ. ಚೇತನ ಹಾಗೂ ಅಚೇತನವಾದ ಸಮಸ್ತ ಪದಾರ್ಥಗಳಿಗಿಂತಲೂ ಉತ್ತಮನಾಗಿದ್ದಾನೆ ಎಂಬ ತೀರ್ಥ ಶಾಸ್ತ್ರವನ್ನು ಯಾರು ನಮಗೆ ರಚನೆ ಮಾಡಿಕೊಟ್ಟರೋ ಅವರು ರಾಘವೇಂದ್ರ ತೀರ್ಥರು. ರಾಘೋ ವೇಂದ್ರ ಇತಿ ತೀರ್ಥಂ ಯಸ್ಮಾತ್ ಸಹ ರಾಘವೇಂದ್ರ ತೀರ್ಥ. ಸರ್ವಸಮರ್ಥನಾದ ಭಗವಂತ ನಮ್ಮೆಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ. ಅವನು ಉತ್ತಮನಾಗಿಲ್ಲ ಅಂತಾದರೆ, ನಮಗೆ ಒಡೆಯನಾಗದೇ ಇದ್ರೆ, ನಾನೇ ಸ್ವತಂತ್ರರಾಗಿದ್ರೆ ಹೇಗೆ ಬೇಕೆ ಹಾಗೆ ಸುಖವಾಗಿ ನಾವಿರಬಹುದಾಗಿತ್ತು. ನಮ್ಮ ಇಚ್ಛೆಗೆ ಬಂದಂತೆ ನಮಗೆ ಇರಲಿಕ್ಕಾಗುವುದಿಲ್ಲ ಅಂದ ಮೇಲೆ ನಾವು ಸ್ವತಂತ್ರರಲ್ಲ, ಭಗವಂತ ಸ್ವತಂತ್ರ, ನಾವು ಅವನಿಗೆ ಅಧೀನರು ಎಂಬ ತತ್ವವನ್ನು ತಿಳಿಸಿಕೊಟ್ಟ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಜೊತೆಗೆ ರಘ ಎಂಬ ಧಾತುವಿಗೆ ಗತಿ ಅಂತ ಮತ್ತೊಂದು ಅರ್ಥ ಇದೆ. ರಾಘ ಬೇರೆ, ರಘ ಬೇರೆ. ರಾಘವೇಂದ್ರ ರಘಿಗತೌ ರಂಘಂತೆ ಇತಿ ರಾಘಾಹ. ಯಾರು ಗಮನಶೀಲರೋ ಅವರಿಗೆ ರಾಘ ಅಂತ ಕರೆಯುವುದು. ಅಥವಾ ರಂಘತೆ ಇತಿ ರಾಘ. ಯಾವಾಗಲೂ ಗಮನಶೀಲರಾದವರು ಅಂದ್ರೆ ಯಾರು? ಸಂಸ್ಕೃತದಲ್ಲಿ ಸದಾಗತಿ ಅಂತ ಕರೀತಾರೆ. ಯಾರಿಗೆ? ಗಾಳಿಗೆ. ಯಾವಾಗಲೂ ಹೋಗ್ತಾ ಇರ್ತದೆ. ಗಾಳಿ ಒಂದು ಕಡೆ ನಿಲ್ಲೋ ಸ್ವಭಾವದ್ದಲ್ಲ, ಅದು ಯಾವಾಗಲೂ ಓಡಾಡುವ ಸ್ವಭಾವ. ಹೀಗಾಗಿ ರಘಿಗತವು ಯಾವಾಗಲೂ ಓಡಾಡುವ ಸ್ವಭಾವ ಇರುವ ವಾಯುದೇವರು ಅವರು ರಾಘರು. ವ ಅಂದ್ರೆ ಚೇತನರು ಅಂತ ಇದೀಗ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಜೀವರಾಶಿಗಳು ಎಲ್ಲ ಚೇತನರನ್ನ ತೆಗೆದುಕೊಳ್ಳಬಾರದು. ಈಗ ವ ಅಂದ್ರೆ ಲಕ್ಷ್ಮೀದೇವಿಯನ್ನ ಬಿಟ್ಟು ಉಳಿದ ಚೇತನರು ಮಾತ್ರ, ಜೀವನನ್ನು ಮಾತ್ರ ವ ಎಂಬ ಶಬ್ದದಿಂದ ತೆಗೆದುಕೊಳ್ಳಬೇಕು. ಯಾಕೆ? ವಿ ಎಂಬ ಧಾತುವಿಗೆ ಹುಟ್ಟು ಅಂತ ಅರ್ಥ ಇದೆ. ವಿ ಗತಿ ಪ್ರಜನ ಕಾಂತಿ ಅಸನ ಖಾದನೇಶು ಅಂತ. ವಿ ಎಂಬ ಧಾತುವಿನಿಂದ ವ ಎಂಬ ರೂಪದ ನಿಷ್ಪತ್ತಿಯಾಗಿದೆ. ವ ಅಂದ್ರೆ ಹುಟ್ಟುವ ವ್ಯಕ್ತಿ. ವ ಅಂದ್ರೆ ಹುಟ್ಟುವ ವ್ಯಕ್ತಿ. ಹುಟ್ಟುವ ವ್ಯಕ್ತಿಗಳು ಅಂದ್ರೆ ಯಾರು? ಜೀವರಾಶಿಗಳು. ಅವರೆಲ್ಲರಿಗೆ ಇಂದ್ರ ಅಂದ್ರೆ ಉತ್ತಮರಾದವರು ಅಂದ್ರೆ ಜೀವೋತ್ತಮರಾದವರು. ರಾಘ ಯಾವಾಗಲೂ ಓಡಾಡುವ, ಎಲ್ಲರಲ್ಲಿಯೂ ಶ್ವಾಸೋಚ್ಛ್ವಾಸ ರೂಪಗಳಿಂದ ಹೊರಗೆ ಗಾಳಿಯ ರೂಪದಲ್ಲಿ ಓಡಾಡಿ ಜಗತ್ತಿನ ಪ್ರಾಣಶಕ್ತಿಯಾದಂತಹ ವಾಯುದೇವರಿದ್ದಾರಲ್ಲ, ಅಂತಹ ರಾಘ ವಾಯುದೇವರೇ ವೇಂದ್ರ ಹುಟ್ಟುವ ಎಲ್ಲ ಜೀವರಾಶಿಗಳಿಗಿಂತಲೂ ಕೂಡ ಉತ್ತಮರಾಗಿದ್ದಾರೆ, ಜೀವೋತ್ತಮರಾಗಿದ್ದಾರೆ ವಾಯುದೇವರು. ಇತಿ ತೀರ್ಥಂ ಯಸ್ಮಾತ್ ಸಹ ರಾಘವೇಂದ್ರ. ವಾಯುದೇವರೇ ಜೀವೋತ್ತಮರು ಎಂಬ ತತ್ವವನ್ನು ನಮ್ಮೆಲ್ಲರಿಗೆ ತಿಳಿಸಿದ ಮಹಾನುಭಾವರು ರಾಘವೇಂದ್ರ ತೀರ್ಥರು ಎಂಬುದಾಗಿಯೂ ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಭಗವಂತನ ಸರ್ವೋತ್ತಮತ್ವವನ್ನು, ವಾಯುದೇವರ ಜೀವೋತ್ತಮತ್ವವನ್ನು ಸಮರ್ಥನ ಮಾಡಿಕೊಟ್ಟ ಮಹಾನುಭಾವರು ರಾಘವೇಂದ್ರ ತೀರ್ಥರು. ಅವರ ಮಹಿಮೆಯನ್ನು, ಅವರ ಶಬ್ದದ ನಾಮಸ್ಮರಣೆಯ ಒಂದು ಮಹತ್ವವನ್ನು ಮತ್ತೆ ನಾಳೆ ತಿಳಿಯುವುದಕ್ಕೆ ಪ್ರಯತ್ನ ಮಾಡೋಣ. ರಾಘವೇಂದ್ರ ತೀರ್ಥರ ಶಬ್ದದೊಳಗೇನೆ ಈ ಮಹಿಮೆ ಇದೆ. ಅವರು ತಿಳಿಸಿಕೊಟ್ಟ ತತ್ವಗಳ ದರ್ಶನ ಅವರ ನಾಮದಲ್ಲಿ ನಮಗಾಗತ್ತೆ. ಅನೇಕ ಜನ ತಪ್ಪು ತಿಳಿದಿದ್ದಾರೆ. ಕೆಲವು ಸಲ ಏನಾದರೂ ಹೇಳಲಿಕ್ಕೆ ಹೊರಟ್ರೆ, ಇದೆಲ್ಲ ನೀವು ಮಧ್ವಾಚಾರ್ಯರ ಫಿಲಾಸಫಿ ಹೇಳ್ತೀರಿ, ರಾಘವೇಂದ್ರ ಸ್ವಾಮಿಗಳ ಫಿಲಾಸಫಿ ಏನಾದರೂ ಇದ್ರೆ ಹೇಳಿ ಅಂತ. ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರು ಹೇಳಿದ್ದನ್ನ ನಮಗೆ ತಿಳಿಸಿಕೊಟ್ಟಂತಹ ಮಹಾನುಭಾವರು.
ಶ್ರೀಮದ್ ಆಚಾರ್ಯರು ಪ್ರತಿಪಾದನೆ ಮಾಡಿದ ತತ್ವಗಳನ್ನೇ ನಮಗೆ ಬೋಧಿಸಿದ ಮಹಾಪುರುಷರು. ಅವರ ಮಾತಿನಲ್ಲಿ ಶ್ರೀಮದಾಚಾರ್ಯರ ತತ್ವಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ಅವರ ಅನುಗ್ರಹ ಎಲ್ಲರ ಮೇಲೆ ಆಗಲಿ ಎಂದು ಪ್ರಾರ್ಥಿಸೋಣ. ಶ್ರೀಕೃಷ್ಣ ಅರ್ಪಣ. ಬಿದರಹಳ್ಳಿ ಕ್ಷೇತ್ರದಲ್ಲಿ ಶ್ರೀನಿವಾಸಾಚಾರ್ಯರು ಅಂತ ಯಾದವಾರ್ಯರ ಮಹಿಮೆಯನ್ನು ಕೆಲ ದಿನಗಳ ಹಿಂದೆ ನೀವು ಕೇಳಿದಿರಿ. ಯಾದವಾರ್ಯರ ಶಿಷ್ಯರು, ಭಾಗವತದ ಟಿಪ್ಪಣಿಯನ್ನು ಬರೆದ ಯಾದವಾರ್ಯರ ಶಿಷ್ಯರು ಶ್ರೀನಿವಾಸಾಚಾರ್ಯರು ಬಹಳ ದೊಡ್ಡ ಗ್ರಂಥಕಾರ. ಅಂತಹ ಶ್ರೀನಿವಾಸಾಚಾರ್ಯರು ಗ್ರಂಥಗಳನ್ನು ಬರೆಯುವ ರೀತಿ ಹೇಗೆ ಅಂದರೆ, ತುಂಗಾ ನದಿಯಲ್ಲಿ ಗಂಗಾದೇವಿಯ ಸನ್ನಿಧಾನ ಬಂದಾಗ ವಿಶೇಷವಾಗಿ ಆ ಪುಷ್ಕರದ ಸಂದರ್ಭದಲ್ಲಿ ಆ ನದಿಯಲ್ಲಿರುವ ನೀರನ್ನು ತೆಗೆದುಕೊಂಡು ಮಡಿಯಿಂದ ಸ್ನಾನ ಮಾಡಿ ಮಸಿಯನ್ನ ಮಾಡಿ ಅಂತಹ ಮಸಿಯಲ್ಲಿ ತುಳಸಿ ಕಾಷ್ಟವನ್ನು ತೆಗೆದುಕೊಂಡು ತಾವು ಗ್ರಂಥವನ್ನು ಬರೆಯಬೇಕು. ಅಷ್ಟು ಅವರಿಗೆ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡೋದು ಅಂದ್ರೆ ಇದೊಂದು ಕೇವಲ ಬೌದ್ಧಿಕವಾದ ಕೆಲಸ, ಇದೊಬ್ಬ ರ್ಯಾಷನಲಿಸ್ಟ್ ಮಾಡುವ ಕೆಲಸ ಅನ್ನುವ ಭಾವನೆ ಮಾತ್ರ ಅಲ್ಲ ಅವರಿಗೆ. ಇದೊಂದು ಪವಿತ್ರವಾದ ಪೂಜೆ. ಸಾಕ್ಷಾತ್ ಭಗವಂತನ ಪ್ರತಿಮೆಗಳು ಒಂದೊಂದು ಅಕ್ಷರ ಅಂದ್ರೆ ಅಷ್ಟು ಮಡಿಯಿಂದ ನಾವು ಅದನ್ನು ಬರೆಯಬೇಕು ಅನ್ನುವ ಅನುಸಂಧಾನದಿಂದ ದಶಪ್ರಕರಣಗಳ ಟೀಕೆಗಳಿಗೆ, ನ್ಯಾಯಾಮೃತಾದಿ ಗ್ರಂಥಗಳಿಗೆ, ಅನೇಕ ಗ್ರಂಥಗಳಿಗೆ ಟಿಪ್ಪಣಿಯನ್ನ ರಚನೆ ಮಾಡ್ತಾ ಇದ್ರು. ಅವರ ಶಿಷ್ಯರು ಅದನ್ನೆಲ್ಲ ಸಿದ್ಧತೆ ಮಾಡಿಕೊಡಬೇಕು. ರಾಘವೇಂದ್ರ ಸ್ವಾಮಿಗಳವರಿಗೆ ನದಿಯ ಆದಡದಲ್ಲಿದ್ದಾರೆ, ಅವರಿಗೆ ಈ ವಿಷಯ ಗೊತ್ತಾಯಿತು. ಇವರನ್ನು ನೋಡಿ ಅನುಗ್ರಹ ಮಾಡಬೇಕು ಅಂತ ಸ್ವತಃ ರಾಘವೇಂದ್ರ ಸ್ವಾಮಿಗಳವರು ಬರ್ತಾರೆ. ಬಂದು ಶ್ರೀನಿವಾಸಾಚಾರ್ಯರ ಮನೆಯಲ್ಲಿ ಬಂದು ನೋಡ್ತಾರೆ. ಪರಮ ಸಂತೋಷವಾಗ್ತದೆ, ಆನಂದ ಬಾಷ್ಪಗಳನ್ನು ಸುರಿಸ್ತಾರೆ. ಎಷ್ಟು ಸುಂದರವಾದಂತಹ ಟಿಪ್ಪಣಿಗಳನ್ನು ಬರೆದಿದ್ದೀರಿ, ಬೇರೆಯವರಿಗೆ ಅರ್ಥ ಆಗುವುದಿಲ್ಲ ಅದು. ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ನಹಿ ವಂದ್ಯಾ ವಿಜಾನಾತಿ ಗುರುವೀಂ ಪ್ರಸವ ವೇದನ. ಪ್ರಸವದ ವೇದನೆ ಏನು ಅಂತ ಬಂಜೆಗೆ ಅರ್ಥ ಆಗುವುದು ಕಷ್ಟ. ಹಾಗೆ ಈ ಗ್ರಂಥಗಳನ್ನು ಬರೆಯುವಾಗ ಇರುವ ಶ್ರಮ ಏನು, ಅದನ್ನು ಅರ್ಥ ಮಾಡಿಕೊಳ್ಳೋದು ಎಷ್ಟು ಕಷ್ಟ, ಇನ್ನೊಬ್ಬರಿಗೆ ತಿಳಿ ಹೇಳುವುದು ಇನ್ನೆಷ್ಟು ಕಷ್ಟ. ಇದನ್ನು ರಾಘವೇಂದ್ರ ಸ್ವಾಮಿಗಳಂತಹ ಜ್ಞಾನಿವರೆಂದರೆ ಅರ್ಥ ಮಾಡಿಕೊಳ್ಳಬೇಕು. ಅವರು ಅದನ್ನು ನೋಡಿ ಆನಂದ ಪಟ್ಟಿದ್ದಾರೆ. ಸಾಮಾನ್ಯವಾಗಿ ಒಂದೇ ಪ್ರೊಫೆಷನ್ ಅಂತ ಅಲ್ಲ, ಅಂಥವರು ಮಾತ್ಸರ್ಯ ಮಾಡೋದು ಜಾಸ್ತಿ ಇರ್ತದೆ. ನಾವು ವಕೀಲರು, ಅವರು ವಕೀಲರು, ಇವರು ವೈದ್ಯರು, ಅವರು ವೈದ್ಯರು, ಒಂದೇ ವೃತ್ತಿ ಒಳಗಿದ್ರು ಅಂದ್ರೆ ಕೆಲವು ಸಲ ಮಾತ್ಸರ್ಯ ಇರ್ತದೆ. ನಮ್ಗಿಂತಲೂ ಅವರು ಮುಂದೆ ಹೋಗಬಾರದು ಅಂತ ಇರ್ತದೆ. ಆದರೆ ಮಹಾತ್ಮರಿಗೆ ಗುಣಗಳನ್ನು ಎಲ್ಲಿಯೇ ಕಂಡರೂ ಕೂಡ ಅದನ್ನು ಪ್ರೀತಿಯಿಂದ ಸತ್ಕರಿಸುವಂತಹ ಒಂದು ಔದಾರ್ಯ ಇರುತ್ತದೆ. ಅದನ್ನು ರಾಘವೇಂದ್ರ ಸ್ವಾಮಿಗಳಲ್ಲಿ ನಾವು ಕಾಣುತ್ತೇವೆ. ಅವರು ನೋಡಿ ಸಂತೋಷಪಟ್ಟಿದ್ದಾರೆ. ವಿದ್ವಾಂಸೋ ವಸುಧಾಚಲೇ ಪರವಚ ಶ್ಲಾಘಾಸು ವಾಸಂಯಮಾಹ ಭೂಪಾಲಾ ಕಮಲಾ ವಿಲಾಸ ಮದಿರೋನ್ಮೀಲನ್ ಮದಾಘೂರ್ಣಿತಾಃ ಹಾಸ್ಯೇ ಧಾಸ್ಯತಿ ಕಸ್ಯ ಲಾಸ್ಯ ಮಧುನಾ ಧನ್ಯಸ್ಯ ಕಾಮಾಲಸ ಸ್ವರ್ವಾಮಾಧರ ಮಾಧುರಿ ಮಧರಯನ್ ವಾಚಾಂ ವಿಲಾಸೋ ಮಮ. ಒಬ್ಬ ಕವಿ ಹೇಳಿಕೊಂಡ, ರಾಜರುಗಳು ಉನ್ಮತ್ತರಾಗಿ ತಮ್ಮ ಐಶ್ವರ್ಯದಿಂದ ಮದೋನ್ಮತ್ತರಾಗಿ ಮದ್ಯಪಾನಾದಿಗಳನ್ನು ಮಾಡುತ್ತಾ ಸ್ತ್ರೀಯರ ಜೊತೆಗೆ ಸುಖವಾಗಿ ಇದ್ದು ವಿದ್ಯೆಯ ಕಡೆಗೆ ಕಾಲು ಮಾಡಿ ಮಲಗಿದ್ದಾರೆ. ಅವರಿಂದ ಪುರಸ್ಕಾರ ಇಲ್ಲ. ಇನ್ನು ವಿದ್ವಾಂಸರು, ಪಂಡಿತರು, ಜ್ಞಾನಿಗಳು ಅಂದ್ರೆ ಅವರೆಲ್ಲರೂ ಕೂಡ ಮೌನವ್ರತ. ಇನ್ನೊಬ್ಬ ವಿದ್ವಾಂಸನನ್ನ ಹೊಗಳಬೇಕು ಅಂತ ಪ್ರಸಕ್ತಿ ಬಂದ್ರೆ ಮೌನವ್ರತವನ್ನು ಧಾರಣ ಮಾಡುತ್ತಾರೆ. ಉಳಿದೊತ್ತಿಗೆ ಬೇಕಾದಷ್ಟು ಹರಟೆ ಹೊರಿತಾರೆ. ಮತ್ತೊಬ್ಬರ ವರ್ಣನೆ ಮಾಡುವುದು ಅಂದ್ರೆ ಅವರಿಗೆ ಮೌನ ಬರ್ತದೆ. ಹೀಗಿದ್ರೆ ನನ್ನ ಗತಿ ಏನು ಅಂತ ಅವನಂತಾನೆ. ಆದರೆ ರಾಘವೇಂದ್ರ ಸ್ವಾಮಿಗಳ ಸಂದರ್ಭದಲ್ಲಿ ಆ ಪರಿಸ್ಥಿತಿ ಬರಲಿಲ್ಲ. ಅತ್ಯಂತ ಅನುಗ್ರಹವನ್ನು ಮಾಡಿ ಪ್ರೀತಿಯಿಂದ ನೋಡಿ ಅಂತಾರೆ, ನಿಮಗೆ ದೇವರು ಅನುಗ್ರಹ ಮಾಡಲಿ, ಈ ಕಾರ್ಯ ನಿರ್ವಿಘ್ನವಾಗಿ ನಡೆಯಲಿ. ನಾವು ನೋಡಿ ಸಂತೋಷಪಟ್ಟು ನಿಮ್ಮ ಮೇಲೆ ಅನುಗ್ರಹ ಮಾಡಿದ್ದೇವೆ ಎನ್ನುವುದಕ್ಕೆ ಸಂಕೇತ ನಮ್ಮ ತೀರ್ಥ ಎಂಬ ಪದವಿಯನ್ನು ನಿಮಗೆ ನಾವು ದಾನವಾಗಿ ಕೊಡ್ತೇವೆ ಅಂತ ಹೇಳಿ ಅವರಿಗೆ ದಾನವಾಗಿ ಕೊಟ್ಟರು. ಅವತ್ತಿನಿಂದ ಇವತ್ತಿನವರೆಗೆ ಯಾವುದೇ ಐತಿಹಾಸಿಕವಾಗಿ ನೀವು ನೋಡ್ತಾ ಬಂದರೆ ಎಲ್ಲ ಪ್ರಾಚೀನವಾದ ಗ್ರಂಥಗಳಲ್ಲಿ, ಗ್ರಂಥಕಾರರ ಮಾತುಗಳಲ್ಲಿ ಶ್ರೀನಿವಾಸ ತೀರ್ಥರು ಅಂತ ಅವರನ್ನು ಕರೆಯುವುದು. ಅವರು ಸನ್ಯಾಸಿಗಳಲ್ಲ, ಅವರು ಗೃಹಸ್ಥರು. ಆದರೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ತಮಗಿರುವ ತೀರ್ಥ ಪದವಿಯನ್ನು ಕೊಟ್ಟು ಅವರನ್ನು ಸತ್ಕರಿಸಿದ್ದಾರೆ, ಗೌರವಿಸಿದ್ದಾರೆ. ಒಬ್ಬ ಯತಿಗಳು ಮಾಡಬೇಕಾದ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ, ಆದ್ದರಿಂದ ನಿಮಗೆ ಈ ಪದವಿ ಇರಲಿ ಅಂತ. ಇದು ಔದಾರ್ಯ ರಾಘವೇಂದ್ರ ಸ್ವಾಮಿಗಳಲ್ಲಿ. ಅವರು ತಮ್ಮ ಪದವಿಯನ್ನೂ ದಾನ ಮಾಡಿದರು,
ಇವತ್ತಿಗೂ ದ್ರವ್ಯದಾನ ಮಾಡ್ತಾರೆ, ಗೃಹದಾನ ಮಾಡ್ತಾರೆ, ಭೂದಾನ ಮಾಡ್ತಾರೆ. ಪ್ರತಿನಿತ್ಯ ಇದ್ದಾಗ ದಾನ ಮಾಡಿ ಸದ್ಗತಿಯನ್ನು ಹೊಂದುವವರು ಕೆಲವರಾದರೆ, ಇವರು ಈಗಲೂ 300 ವರ್ಷಗಳ ಮೇಲೆ 335ನೇ ಆರಾಧನೆ. ಇಷ್ಟು ದಿನಗಳಾದರೂ ಇನ್ನೂ ಅವರು ದಾನ ಮಾಡೋದು ನಿಂತಿಲ್ಲ. ಇದ್ದಾಗ ದಾನ ಮಾಡೋದೇ ಕಷ್ಟ. ಅಂಥದ್ದು ವೃಂದಾವನಸ್ಥರಾದ ಮೇಲೂ ಭಕ್ತರು ಬೇಡಿದ್ದನ್ನೆಲ್ಲ ದಾನ ಮಾಡುತ್ತಾ ಇರುವ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು, ಯುಧಿಷ್ಠಿರ, ಭೀಮಸೇನ, ಅರ್ಜುನ, ಈ ಎಲ್ಲ ಮಹಾನುಭಾವರ ಅನುಗ್ರಹ ಅವರ ಮೇಲೆ ಇದೆ ಎನ್ನುವುದಕ್ಕೆ ಸಾಕ್ಷಿ. ಅಂತಹ ಅದ್ಭುತವಾದ ದಾನವನ್ನು ಮಾಡಿದ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು ಎಂಬುದಾಗಿ ನಾವು ತಿಳಿಯಬೇಕು. ನಿನ್ನೆ ದಿವಸ ತಿಳಿದಂತೆ ಭಗವಂತನ ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡಿದ್ದಾರೆ. ಒಂದು, ವಾಯುದೇವರ ಜೀವೋತ್ತಮತ್ವವನ್ನು ರಾಘವೇಂದ್ರ ಸ್ವಾಮಿಗಳವರು ಸ್ಥಾಪನೆ ಮಾಡಿದ್ದಾರೆ. ಇದು 2. ರಾಘವೇಂದ್ರ ತೀರ್ಥ ಎಂಬ ಶಬ್ದದಲ್ಲಿ ಈ ಅರ್ಥಗಳನ್ನು ನೀವು ನಿನ್ನೆ ಕಂಡಿದ್ದೀರಿ. ರಾಘ ಸದಾ ಗತಿಶೀಲರಾದ ವಾಯುದೇವರು, ಅವರು ವೇಂದ್ರರು, ಎಲ್ಲ ಜೀವರಿಗಿಂತಲೂ ಉತ್ತಮರು ಎಂಬುದಾಗಿ ತೀರ್ಥವನ್ನ, ಶಾಸ್ತ್ರವನ್ನ ನಮಗೆ ರಚನೆ ಮಾಡಿಕೊಟ್ಟವರು. ಅಥವಾ ರಾಘ ಅಂದ್ರೆ ಅಚಿಂತ್ಯವಾದ ಅದ್ಭುತವಾದ ಸಾಮರ್ಥ್ಯ ಶಕ್ತಿ ಇರುವಂತಹ ಭಗವಂತ, ಅವನು ವೇಂದ್ರ, ಸರ್ವೋತ್ತಮ ಎಂಬುದಾಗಿ ಪ್ರತಿಪಾದನೆ ಮಾಡಿದವರು ಅಂತ ತಿಳಿದಿದ್ದೀರಿ. 3ನೇದಾಗಿ ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ತತ್ವತಃ. ಶ್ರೀಮದಾಚಾರ್ಯರ ಸಿದ್ಧಾಂತದೊಳಗೆ 3ನೇದಾಗಿ ಮತ್ತೊಂದು ದೊಡ್ಡದಾದ ತತ್ವ ಅಂದ್ರೆ ಅದು ಜಗತ್ತಿನ ಸತ್ಯತೆ. ಇದೀಗ ತಿಳಿದಿರಿ ಎಷ್ಟು ಅದ್ಭುತವಾಗಿದೆ ಜಗತ್ತು. ವಿಜ್ಞಾನದ ಪ್ರಗತಿಯಾದಷ್ಟು ಅನೇಕ ಸಿದ್ಧಾಂತಗಳು ತಲೆ ತಗ್ಗಿಸುವ ಪ್ರಸಂಗ ಬಂದಿದೆ. 7 ದಿನಗಳಲ್ಲಿ ಸೃಷ್ಟಿಯಾಯಿತು ಅಂತ ಹೇಳುವ ಕೆಲವು ವಾದಗಳಿವೆ. ಇಂತಹ ಅತ್ಯದ್ಭುತವಾದ ಜಗತ್ತಿನ ಸೃಷ್ಟಿಗೆ 7 ದಿನಗಳು ಸಾಕೆ? ವಿಜ್ಞಾನ ಇದನ್ನು ಒಪ್ಪಬಹುದೇ? ಆದರೆ ನಮ್ಮ ಸಿದ್ಧಾಂತವನ್ನು ತೆಗೆದು ನೋಡಿ, ಎಷ್ಟು ದಿನಗಳ ಸೃಷ್ಟಿಯ ಪ್ರಕ್ರಿಯೆಯನ್ನು ಹೇಳುತ್ತದೆ. ವಿಜ್ಞಾನ ಪ್ರಗತಿಶೀಲವಾದಷ್ಟು ಜಗತ್ತು ಸತ್ಯ, ವೈದಿಕ ಸಿದ್ಧಾಂತ ಇದು ಸತ್ಯ ಅಂತ ನಿರ್ಣಯವಾಗ್ತಾ ಹೋಗುತ್ತೆ. ಅಂತಹ ಜಗತ್ತಿನ ಸತ್ಯತೆಯನ್ನು ಸಾರಿದರು ಶ್ರೀಮದಾಚಾರ್ಯರು. ಅದನ್ನ ಪುನಃ ನಮಗೆಲ್ಲ ತಿಳಿಸಿ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವ ಮೂಲಕ ಆ ಜಗತ್ಸತ್ಯತ್ವವನ್ನು ಸಮರ್ಥನೆ ಮಾಡಿಕೊಟ್ಟ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಯಾವುದು ನಮ್ಮ ಅನುಭವಕ್ಕೆ ಹತ್ತಿರವಾದದ್ದು ಅದನ್ನು ನಾವು ನಂಬಬೇಕು. ಯಾವುದು ನಮ್ಮ ಅನುಭವಕ್ಕೆ ಸುಳ್ಳು ಅಂತ ತೋರುತ್ತದೆ ಅದನ್ನ ನಂಬಿ ಒದ್ದಾಡಬೇಡಿ. ಇದನ್ನು ನಮಗೆ ರಾಘವೇಂದ್ರ ಸ್ವಾಮಿಗಳವರು ತಿಳಿಸಿಕೊಡ್ತಾರೆ. ಜಗತ್ತು ಸತ್ಯ. ಅದು ಹೇಗೆ? ರಾಘವೇಂದ್ರ ಎಂಬ ಶಬ್ದ ಇದೆ. ವೇಂದ್ರ ಅನ್ನುವ ಶಬ್ದಕ್ಕೆ ಜಗತ್ತು ಅಂತ ಅರ್ಥ. ಯಾಕೆ? ವ ಅಂದ್ರೆ ಚೇತನರು. ನಿನ್ನೆ ತಿಳಿದಿದ್ದೀರಿ. ವ ಅಂದ್ರೆ ಜ್ಞಾನ. ವಾ ಗತಿ ಗಂಧನಯೋಹು. ವ ಅಂದ್ರೆ ಜ್ಞಾನವುಳ್ಳ ವ್ಯಕ್ತಿಗೆ ವ ಅಂತ ಕರೀತಾರೆ. ಇಂದ್ರ ಅಂದ್ರೆ ಒಡೆಯ. ಚೇತನರ ಒಡೆತನಕ್ಕೆ ಒಳಪಟ್ಟದ್ದು ಯಾವುದು? ಅಚೇತನವಾದ ವಸ್ತು. ಟೀಕಾಕೃತ್ಪಾದರು ತತ್ವಸಂಖ್ಯಾನದ ಟೀಕೆಯಲ್ಲಿ ಒಂದು ಮಾತನ್ನ ಅಂತಾರೆ, ಸರ್ವಂ ಅಚೇತನಂ ಚೇತನಾರ್ಥಂ. ಜಗತ್ತಿನೊಳಗಿನ ಯಾವುದೇ ಅಚೇತನ ಚೇತನನ ಬಳಕೆಗಾಗಿ, ನನಗಾಗಿ ಮೈಕು, ಮೈಕಿಗಾಗಿ ನಾನಲ್ಲ. ನಾನಿಲ್ಲಿ ಕುಳಿತಿದ್ದೇನೆ ಬಾ ಅಂತ ಈ ಮೈಕು ನನ್ನನ್ನು ಕರೆದಿಲ್ಲ. ನಾವು ಕುಳಿತಿದ್ದಕ್ಕೆ ಮೈಕು ಬಂತು. ಹಾಸಿದ್ದೇವೆ ಕೆಳಗೆ, ಮೇಲೆ ಪೆಂಡಾಲ್ ಹಾಕಿದೆ, ಲೈಟ್ಗಳಿವೆ, ಫ್ಯಾನ್ಗಳಿವೆ ಅನ್ನುವುದಕ್ಕಾಗಿ ನೀವು ಬಂದಿಲ್ಲ. ನಿಮ್ಮಂತಹ ಮಹಾನುಭಾವರೆಲ್ಲ ಬರ್ತೀರಿ ಅನ್ನೋದಕ್ಕೆ ಇದನ್ನೆಲ್ಲ ಹಾಕಿತ್ತು. ಚೇತನನಿಗಾಗಿ ಅಚೇತನ, ಅಚೇತನಕ್ಕಾಗಿ ಚೇತನನಲ್ಲ. ಇವತ್ತು ಯಾವುದೋ ಪರ್ವತದ ಗುಹೆಯ ಮೂಲೆಯೊಳಗೆ ಒಂದು ಕಲ್ಲು ಬಿದ್ದಿರಬಹುದು. ನಮಗನಿಸ್ಬೋದು ಅದು ಯಾರ ಬಳಕೆಗೂ ಅಲ್ಲ ಅಂತ. ಆದರೆ ಅದು ಯಾರದೋ ಬಳಕೆಗೆ ಇರುತ್ತದೆ. ಅದು ನಮಗೆ ಗೊತ್ತಾಗುವುದಿಲ್ಲ, ದೇವರಿಗೆ ಗೊತ್ತು. ಅದು ಯಾವತ್ತು ಯಾವ ಚೇತನ ಉಪಯೋಗಿಸ್ತಾನೆ ಅಂತ ನಮಗೆ ಗೊತ್ತಿಲ್ಲ. ಚೇತನ ಅಂದ್ರೆ ಓಡಾಡುವ ನೀವೇ ಚೇತನರಲ್ಲ. ಅಲ್ಲಿರುವ ಹುಳ, ಅಲ್ಲಿರುವ ಕ್ರಿಮಿ, ಕೀಟ, ಬ್ಯಾಕ್ಟೀರಿಯಾ ಎಲ್ಲವೂ ಚೇತನವೇ.
ಆ ಚೇತನಗಳ ಉಪಯೋಗಕ್ಕಾಗಿ ಜಗತ್ತಿನೊಳಗೆ ಎಲ್ಲಾ ವಸ್ತುಗಳಿದ್ದವು. ಬ್ರಹ್ಮಾಂಡದ ಹೊರಗೆ ಎಷ್ಟು ಜಗತ್ತಿದೆ, ಇದು ಬಹಳ ಸಣ್ಣದು. ಇಡೀ ವಿಶ್ವದೊಳಗೆ ನಮ್ಮ ಬ್ರಹ್ಮಾಂಡ ಬಹಳ ಸಣ್ಣದೊಂದು ಪರಮಾಣುವಿನಷ್ಟಿರಬಹುದು, ಇನ್ನೂ ಚಿಕ್ಕದು. ಈ 50 ಕೋಟಿ ಯೋಜನದ ಬ್ರಹ್ಮಾಂಡ ಅಂದ್ರೆ ಇಷ್ಟು ಚಿಕ್ಕದು. ಇದರ ಹೊರಗೆ ಅವ್ಯಾಕೃತ ಆಕಾಶ ಅನಂತವಾಗಿದೆ, ಇನ್ಫಿನಿಟ್ ಆಗಿದೆ. ಅದೆಲ್ಲ ವೇಸ್ಟ್, ಯಾರಿಗೋಸ್ಕರ? ಅದು ಅಲ್ಲಿ ಯಾರೂ ಇರೋದಿಲ್ವಲ್ಲ ಅಂತ ನೀವು ಅನ್ಬಹುದು. ರಾಘವೇಂದ್ರ ಸ್ವಾಮಿಗಳಂತಾರೆ ಅದೆಲ್ಲ ಯಾರಿಗೋಸ್ಕರ ಅಂದ್ರೆ ಶ್ರೀ ಚತುರ್ಮುಖ ಮುಖ್ಯ ಪ್ರಾಣೋಪಾಸ್ತಿತ್ವ ಜನೇಕ ಪ್ರಯೋಜನದ ಅನಂತಾನಂತ ರೂಪ ಮೂಲಭೂತ. ಓವರ್ ಟೈಮ್ ಕೆಲಸ ಮಾಡುವವರು ಇರ್ತಾರೆ. ಪರೀಕ್ಷೆಯೊಳಗೆ ಏನೇನು ಪ್ರಶ್ನೆಗಳಿರ್ತದೆ ಅದಕ್ಕೆಲ್ಲ ಉತ್ತರವನ್ನ 3 ತಾಸಿಗೆ ಟೈಮ್ ಕೊಟ್ರೆ 1 ತಾಸೊಳಗೆ ಮುಗಿಸುವಂತಹ ಬುದ್ಧಿವಂತ ಇರ್ತಾನೆ. ಇನ್ನು 2 ತಾಸು ಏನ್ ಮಾಡಬೇಕು ಅವನು? ಮತ್ತೆ ಎಕ್ಸ್ಟ್ರಾ ಪೇಪರ್ ತಗೊಂಡು ಜಾಸ್ತಿ ವಿಷಯ ಬರೀತಾನೆ. ಹಾಗೆ ಮುಖ್ಯ ಪ್ರಾಣದೇವರಿಗೆ, ವಾಯುದೇವರಿಗೆ, ಇವತ್ತಿನ ಶುಕ್ರವಾರದ ಆರಾಧ್ಯಳಾದ ಮಹಾಲಕ್ಷ್ಮಿಗೆ ದೇವರು ಇಂತಹ 50 ಕೋಟಿ ಯೋಜನದ ಬ್ರಹ್ಮಾಂಡ, ಅದರ ಹೊರಗೆ ಒಂದು 100 ಕೋಟಿ ಯೋಜನದ ಸಪ್ತಾವರಣಗಳು ಎಲ್ಲ ಇದ್ರೂ ಕೂಡ ಇಷ್ಟೆಲ್ಲ ದೊಡ್ಡದಾದ ವಿಶ್ವವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇನೆ. ಇದರೊಳಗಿನ ಕಣಗಳಲ್ಲಿ ನನ್ನ ಉಪಾಸನೆಯನ್ನು ಮಾಡಿ ಅಂತ ಹೇಳಿದರೆ ಮಾಡಿ ಮುಗಿಸ್ಬಿಡ್ತಾರವರು. ಮಾಡಿ ಮುಗಿಸಿ ನಮಗಿನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ಲೇಸ್ ಬೇಕು, ಇಷ್ಟರೊಳಗೆ ಮಾತ್ರ ನಿನ್ನ ಉಪಾಸನೆ ಮಾಡಲಿಕ್ಕೆ ನಮಗೆ ತೃಪ್ತಿ ಇಲ್ಲ, ನಮ್ಮ ಬುದ್ಧಿಯ ಯೋಗ್ಯತೆಗೆ ಇನ್ನೂ ಹೆಚ್ಚಿನ ಉಪಾಸನೆಗೆ ಅವಕಾಶ ಬೇಕು ಅಂತ ಕೇಳಿದರೆ ದೇವರಂತಾನೆ, ಹೊರಗಿನ ಅನಂತವಾದ ಅವ್ಯಾಕೃತ ಆಕಾಶದೊಳಗೆ ನನ್ನ ಅನಂತ ರೂಪಗಳನ್ನು ಇಟ್ಟಿದ್ದೇನೆ, ಅವುಗಳನ್ನು ನೀವು ಉಪಾಸನೆ ಮಾಡಿ ಅಂತ ಲಕ್ಷ್ಮೀದೇವಿಗೆ, ವಾಯುದೇವರಿಗೆ ದೇವರು ಹೇಳುತ್ತಾನಂತೆ. ಹಾಗಾದರೆ ಆ ಅನಂತವಾದ ಅವ್ಯಾಕೃತವಾದ ಆಕಾಶ ಇದು ಭಗವಂತನಿಗಾಗಿದೆ. ಆ ಭಗವಂತನ ಉಪಾಸನೆಯನ್ನು ಲಕ್ಷ್ಮೀದೇವಿ ಮಾಡಬೇಕಾಗಿದೆ, ವಾಯುದೇವರು ಮಾಡಬೇಕಾಗಿದೆ ಅನ್ನುವುದಕ್ಕಾಗಿದೆ. ಆ ಅನಂತವಾದ ಅಚೇತನವೂ ವ್ಯರ್ಥವಲ್ಲ. ಜಗತ್ತಿನೊಳಗಿನ ಪ್ರತಿಯೊಂದು ಅಚೇತನವೂ ಚೇತನನಿಗಾಗಿ ಇದ್ದದ್ದು. ಹೀಗಾಗಿ ಜಗತ್ತಿಗೆ ಏನ್ ಹೆಸರು? ವೇಂದ್ರ ಅಂತ ಹೆಸರು. ವ ಅಂದ್ರೆ ಚೇತನರು. ಅವರು ಯಾವ ಜಗತ್ತಿಗೆ ಇಂದ್ರರೋ ನಾಯಕರೋ ಅಂತಹ ಜಗತ್ತು ಇದು ವೇಂದ್ರ. ಈ ವೇಂದ್ರವಾದ ಜಗತ್ತು ಹೇಗಿದೆ ಅಂದ್ರೆ ರಾಘವಾಗಿದೆ. ರಾಘ ಅಂದ್ರೆ ಸತ್ಯ ಅಂತ ಅರ್ಥ. ರಾಘ ಅಂದ್ರೆ ಸತ್ಯ ಅಂತ ಅರ್ಥ ಹೇಗಾಗತ್ತೆ? ನಿನ್ನೆ ಕೇಳಿದ್ದೀರಿ, ರಾಘ್ರ ಸಾಮರ್ಥ್ಯ ಅಂತ ಧಾತು. ರಾಘ್ರ ಎಂಬ ಧಾತುವಿಗೆ ಸಾಮರ್ಥ್ಯ ಅಂತ ಅರ್ಥ ಇದೆ. ಹೀಗಾಗಿ ರಾಘತೆ ಇತಿ ರಾಘಂ, ಸಮರ್ಥವಾದದ್ದು ಅಂದ್ರೆ ಅರ್ಥಕ್ರಿಯಾ ಸಮರ್ಥವಾದದ್ದು. ಶಾಸ್ತ್ರದಲ್ಲಿ ಅರ್ಥಕ್ರಿಯಾ ಸಮರ್ಥ ಅಂತ ಒಂದು ಟೆಕ್ನಿಕಲ್ ವರ್ಡ್, ಅದರ ಅರ್ಥ ಸತ್ಯ ಅಂತ. ಯಾವುದರಿಂದ ನಮಗೆ ಪ್ರಯೋಜನವನ್ನು ಮಾಡಿಕೊಳ್ಳೋದಕ್ಕಾಗತ್ತೆ ಅದನ್ನು ಅರ್ಥಕ್ರಿಯಾ ಸಮರ್ಥ ಅಂತ ಕರೀತಾರೆ. ಮೈಕಿದೆ, ನಾನು ಮಾತಾಡ್ತಾ ಇದ್ದೇನೆ, ಇದು ಧ್ವನಿವರ್ಧನ ಮಾಡುತ್ತದೆ, ಇದರಿಂದ ಒಂದು ಅರ್ಥ ಅಂದ್ರೆ ಪ್ರಯೋಜನ ಆಯಿತು, ಹಾಗಾದ್ರೆ ಇದು ಸತ್ಯ. ಒಂದು ಹಗ್ಗ ಇದೆ, ಅದನ್ನು ನೋಡಿ ನಾನು ಹಾವು ಅಂತ ತಿಳಿಯುತ್ತೇನೆ, ಆದರೆ ಆ ಹಾವು ನನಗೆ ಕಚ್ಚಬಹುದು ಇಲ್ಲ, ಯಾಕೆ ಅದು ಸುಳ್ಳು ಹಾವು. ಅದು ಇದ್ದದ್ದು ಹಗ್ಗ, ಅಲ್ಲಿ ಹಾವಿಲ್ಲ, ನಾನು ಹಾವು ಅಂತ ತಿಳಿದದ್ದಷ್ಟೇ. ನಿಜವಾಗಿ ಹಾವಿದ್ರೆ ಅದು ಕಚ್ಚಬಹುದಾಗಿತ್ತು, ಅದು ನಿಜವಾದ ಹಾವಲ್ಲ, ಅದು ಸುಳ್ಳು ಹಾವು, ಕಚ್ಚಲಿಕ್ಕೆ ಆಗುವುದಿಲ್ಲ ಅದಕ್ಕೆ, ಅದು ಸಮರ್ಥ ಅಲ್ಲ. ಯಾವ ವಸ್ತು ಸಮರ್ಥವಾಗಿದೆ ಅದು ಸತ್ಯವಾಗಿದೆ ಅಂತ ಅರ್ಥ. ಹೌದೋ ಅಲ್ವೋ? ಇಲ್ಲದೇ ಇದ್ದಾಗ, ಉದಾಹರಣೆಗೆ ದೂರದಲ್ಲಿ ಬಿಸಿಲಿನಲ್ಲಿ ನೀವು ನೋಡಿದರೆ ನೀರು ಕಂಡ ಹಾಗೆ ಕಾಣಿಸ್ತದೆ. ಬೇಸಿಗೆಯೊಳಗೆ ರಾಯಚೂರಿನವರಿಗೆ ಬೇಸಿಗೆ ಅಪರೂಪ ಅಲ್ಲ. ಬೇಸಿಗೆಯೊಳಗೆ ರೋಡಿನಲ್ಲಿ ದೂರದಿಂದ ನೋಡಿದರೆ ಬಿಸಿಲು ಮುದರೆ ಅಂತಾರೆ, ಅದು ನೀರಿನಂತೆ ಕಾಣಿಸ್ತದೆ. ಹತ್ತಿರ ಹೋದರೆ ಅಲ್ಲೇ ನೀರಿರುವುದಿಲ್ಲ. ಆ ನೀರನ್ನು ಕುಡಿದು ನಿಮ್ಮ ಬಾಯಾರಿಕೆಯನ್ನ ಶಾಂತ ಮಾಡಿಕೊಳ್ಳಬಹುದೇ? ಆ ನೀರು ಕುಡಿದು ಪಚನ ಮಾಡಿಕೊಳ್ಳಬಹುದೇ? ಆ ನೀರಿನಿಂದ ಅಡಿಗೆ ಮಾಡಬಹುದೇ? ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅದು ನೀರು ತೋರಿಕೆಗೆ ಇದೆ, ಅದು ಸುಳ್ಳು ನೀರು. ಹಾಗಾದರೆ ಯಾವ ವಸ್ತು ಸುಳ್ಳೋ ಅದರಿಂದ ಪ್ರಯೋಜನವಿಲ್ಲ. ಯಾವುದು ಪ್ರಯೋಜನವನ್ನ ಕೊಡುವ ಸಾಮರ್ಥ್ಯವನ್ನು ಪಡೆದಿದೆ ಅದು ಸತ್ಯವಾಗಿದೆ ಅಂತ ಅರ್ಥ. ಈ ಜಗತ್ತೆಲ್ಲ ಹೇಗಾಗಿದೆ? ವೇಂದ್ರಂ, ಈ ಸಮಗ್ರವಾದ ಜಗತ್ತು ಇದು ರಾಘಂ, ಸತ್ಯವಾಗಿದೆ, ಸಮರ್ಥವಾಗಿದೆ. ನೀವೇನು ಬೇಕೋ ಅದನ್ನೆಲ್ಲ ಮಾಡುವ ಸಾಮರ್ಥ್ಯ ಈ ಜಗತ್ತಿನೊಳಗಿದೆ, ಇದು ಸತ್ಯ. ತಿನ್ನಬೇಕು, ತಿಂತೀರಾ, ನಿಮ್ಮ ಹೊಟ್ಟೆ ತುಂಬುತ್ತದೋ ಇಲ್ಲ? ನೀರು ಕುಡಬೇಕು ಅನಿಸದ ಕುಡಿತೀರಾ, ನಿಮಗೆ ನೀರಿಡಿಕೆ ಕಡಿಮೆ ಆಗುತ್ತೋ ಇಲ್ವೋ? ಪಚನವಾಗ್ತದೋ ಇಲ್ವೋ?
ಯಾರ ಜೊತೆಗೆ ಮಾತಾಡಬೇಕು ಅಂತೀರಾ, ಹಣ ಗಳಿಸ್ತೀರಾ, ಬ್ಯಾಂಕಿನೊಳಗೆ ಇಡ್ತೀರಿ, ಬಡ್ಡಿ ತೆಗೆದುಕೊಳ್ತೀರಿ, ಸಾವಿರಂಟು ಕೆಲಸ ಮಾಡ್ತೀರಿ. ಜಗತ್ತು ಸುಳ್ಳಾಗಿದ್ದರೆ ಇದನ್ನೆಲ್ಲ ಮಾಡಬಹುದಾಗಿತ್ತೆ. ಹಾಗಾದರೆ ರಾಘವೇಂದ್ರ ಸ್ವಾಮಿಗಳಂತಾರೆ, ವೇಂದ್ರಂ, ಈ ಸಮಗ್ರವಾದ ಜಗತ್ತು ಇದು ರಾಘಂ, ಇದು ಸಮರ್ಥವಾಗಿದೆ, ನಿಮಗೆ ಬೇಡಿದ ಎಲ್ಲ ಪ್ರಯೋಜನಗಳನ್ನು ಒದಗಿಸುವ ಸಾಮರ್ಥ್ಯ ಇದಕ್ಕಿದೆ, ಇದು ಸತ್ಯವಾಗಿದೆ. ಇತಿ ತೀರ್ಥಂ, ಈ ತರಹದ ಒಂದು ತೀರ್ಥ ಅಂದ್ರೆ ಶಾಸ್ತ್ರ. ಇಂತಹ ಶಾಸ್ತ್ರವನ್ನ ರಚನೆ ಮಾಡಿಕೊಟ್ಟ ಮಹಾನುಭಾವರು ರಾಘವೇಂದ್ರ ತೀರ್ಥರು ಎಂಬುದಾಗಿ ನಾವು ಅರ್ಥ ಮಾಡಿದ್ದೇವೆ. ಮುಂದೆ ಭಿನ್ನ ಜೀವಗಣ ಹರೇರನುಚರಾ ನೀಚೋಚ್ಚ ಭಾವಂಗತಾ, ಇದೊಂದನ್ನು ತಿಳಿಯೋಣ, ಸಮಯವಾಗಿದೆ. ಭಿನ್ನರಾದ ಜೀವರಾಶಿಗಳೆಲ್ಲ ಕೆಲವರು ಉತ್ತಮರು, ಕೆಲವರು ಮಧ್ಯಮರು, ಕೆಲವರು ಅಧಮರು, ಆದರೆ ಎಲ್ಲರೂ ಶ್ರೀಹರಿಯ ದಾಸರು. ಈ ದಾಸ್ಯವನ್ನ ತಿಳಿಸುವುದೇ ಶ್ರೀಮದಾಚಾರ್ಯರ ಮುಖ್ಯವಾದ ಉದ್ದೇಶ. ಅದೇ ರಾಘವೇಂದ್ರ ಸ್ವಾಮಿಗಳವರ ಪ್ರತಿಪಾದನೆ. ನಾವು ದಾಸರು, ಭಗವಂತ ಈಶ. ನಾವು ದಾಸರು, ಭಗವಂತ ನಮಗೆ ಈಶ ಎಂಬ ತತ್ವವನ್ನ ತಿಳಿಸಿ ನಮ್ಮಲ್ಲಿ ತಾರತಮ್ಯ ಇದೆ ಅಂತ ತಿಳಿಸಿಕೊಡುವುದು ಇದು ಬಹಳ ಮುಖ್ಯವಾದ ಉದ್ದೇಶ. ಎಲ್ಲರೂ ಸಮರಲ್ಲ, ನಾವು ಎಲ್ಲರೂ ಸಮರಲ್ಲ ಅಂತನ್ನುವ ಮಾತು ಕೆಲವರಿಗೆ ಕಹಿಯಾಗಬಹುದು, ಆದರೆ ಅದು ಸತ್ಯ. ಎಲ್ಲರೂ ಸಮರ ಹೇಗಾಗ್ತಾರೆ? ಒಬ್ಬನು ಬುದ್ಧಿವಂತ, ಒಬ್ಬನು ದಡ್ಡ, ಇದು ಜಗತ್ತಿನೊಳಗೆ ಕಂಡದ್ದು. ಒಬ್ಬನು ಶ್ರೀಮಂತ, ಒಬ್ಬ ಬಡವ. ಒಬ್ಬರಿಗೆ ಭಾರೀ ಕೆಲಸ ಮಾಡುವ ಸಾಮರ್ಥ್ಯ ಇದೆ, ಇನ್ನೊಬ್ಬರಿಗೆ ಅಷ್ಟೇ ತಿಳುವಳಿಕೆ ಇದ್ರೂ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ತಾರತಮ್ಯ ಇದು ಜಗತ್ತಿನೊಳಗಿರುವ ಸತ್ಯ, ಇದು ಇದರೊಳಗೆ ಸುಳ್ಳೇನಿಲ್ಲ. ತಾರತಮ್ಯ ಇದರ ಅರ್ಥ ವೈಷಮ್ಯ ಮಾಡುವುದು ಅಂತ ಅರ್ಥ ಅಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಅವರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು, ಇದೇ ಶ್ರೀಮದಾಚಾರ್ಯರ ಸಿದ್ಧಾಂತ. ತಾರತಮ್ಯ ಮಾಡಬೇಡಿ ಅಂದ್ರೆ ಮುದುಕನಿಗೆ, ಗಟ್ಟಿಯಾದ ಒಬ್ಬ ತರುಣನಿಗೆ, ಹುಟ್ಟಿದ ಕೂಸಿಗೆ ಒಂದೇ ತರಹದ ಆಹಾರವನ್ನು ಕೊಡ್ಲಿಕ್ಕೆ ಬರತ್ತಾ? ನಮ್ಮ ರಾಜಕಾರಣಿಗಳು ಹೇಳಿದ್ದಾರೆ ಜಗತ್ತಿನೊಳಗೆ ತಾರತಮ್ಯ ಇಲ್ಲ ಅಂತ ಹೇಳಿ ಹುಟ್ಟಿದ ಕೂಸಿಗೆ ಚಕ್ಲಿ ತುರುಕ್ರಿ ನೋಡೋಣ ಏನಾಗ್ತದೆ. ಅವ್ರು ಯಾರು ಉಪನ್ಯಾಸ ಮಾಡ್ತಾರೆ ಜಗತ್ತಿನೊಳಗೆ ತಾರತಮ್ಯ ಇಲ್ಲ ಅಂತ, ಅವನು ಕೂಸಿಗೆ ಹೋಗಿ ತುರುಕ್ರಿ. ತಾರತಮ್ಯ ಇದು ಇನ್ನೊಬ್ಬರನ್ನ ದ್ವೇಷ ಮಾಡುವುದಕ್ಕೆ ಕಾರಣವಾಗಬಾರದು. ನಿರ್ವೈರ ಸರ್ವಭೂತೇಶು, ಆ ವಿಷಯ ಬೇರೆ. ಆದರೆ ತಾರತಮ್ಯವನ್ನು ಅಲ್ಲಗಳೆಯಲಿಕ್ಕಾಗುವುದಿಲ್ಲ. ಎಲ್ಲದರೊಳಗೂ ಕಲ್ಲಿನೊಳಗೆ ತಾರತಮ್ಯ ಇದೆ, ಮಣ್ಣಿನೊಳಗೆ ತಾರತಮ್ಯ ಇದೆ. ವಜ್ರವೂ ಕಲ್ಲೇ, ಶಾಲಿಗ್ರಾಮವೂ ಕಲ್ಲೇ, ನಾವು ತುಳಿಯೋದು ಕಲ್ಲೇ, ಬಟ್ಟೆ ಬಗೆಯೋದು ಕಲ್ಲೇ, ಎಲ್ಲವೂ ಕಲ್ಲೇ. ಆದರೆ ಒಂದು ಕಲ್ಲಿಗೆ ಪೂಜೆ ಮಾಡ್ತೇವೆ, ಒಂದು ಕಲ್ಲಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿ ಮಾಡ್ತೇವೆ, ಇನ್ನೊಂದು ಕಲ್ಲು ಕಾಲ ಕೆಳಗೆ ಬಿದ್ದಿರ್ತದೆ, ಯಾರೂ ನೋಡುವುದಿಲ್ಲ ಅದಕ್ಕೆ. ಯಾಕೆ? ತಾರತಮ್ಯ ಬೇಡ ಅಂದ್ರೆ? ತಾರತಮ್ಯ ಬೇಡ ಅಂತ ನೀವೇ ಹೇಳಿದ್ರಲ್ಲ ನಿನ್ನೆ ಉಪನ್ಯಾಸದಲ್ಲಿ. ಕೊಡಿ ಹಾಗಾದರೆ, ವಜ್ರಕ್ಕೆ ₹1,00,000 ಕೊಟ್ಟಂತೆ ನಾನು ಕೊಡುವ ಈ ಹಾದಿಯಲ್ಲಿ ಬಿದ್ದದೊಂದು ಕಲ್ಲಿಗೂ ₹1,00,000 ಕೊಡಿ, ತಾರತಮ್ಯ ಮಾಡಬೇಡಿ. ಆಗತ್ತೋ? ಕಲ್ಲಿನೊಳಗೆ, ಮಣ್ಣಿನೊಳಗೆ, ಎಲ್ಲದರೊಳಗೂ ತಾರತಮ್ಯ ಇದೆ. ಅದರಂತೆ ಚೇತನರೊಳಗೂ ತಾರತಮ್ಯ ಇದೆ, ಇದು ಸತ್ಯ. ಒಬ್ಬರಂತೆ ಒಬ್ಬರಿಲ್ಲ. ಇಷ್ಟು ಅದ್ಭುತವಾದ ವೈಚಿತ್ರ ಪ್ರಪಂಚದೊಳಗಿದೆ. ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, ಒಬ್ಬೊಬ್ಬ ವ್ಯಕ್ತಿಯ ವಾಸನೆಗಳು ಒಬ್ಬರಂತೆ ಇನ್ನೊಬ್ಬರಿಗಿರೋದಿಲ್ಲ. ಸುಮಾರು 20,000 ವಾಸನೆಗಳನ್ನು ಗುರುತು ಹಿಡಿಯುವ ಸಾಮರ್ಥ್ಯ ನಾಯಿಗೆ ಇದೆ. ಇನ್ನೂ ಎಷ್ಟೋ ಅದ್ಭುತ, 1,00,000 ವಾಸನೆಗಳ ಪ್ರಭೇದವನ್ನು ತಿಳಿದುಕೊಳ್ಳುವ ಯೋಗ್ಯತೆ ಮೀನಿಗೆ ಇದೆ ಅಂತೆ. ಅಂದ್ರೆ ಅಷ್ಟು ತರಹದ ವಾಸನೆಗಳು ಜಗತ್ತಿನೊಳಗಿವೆ. ಅಂದ್ರೆ ಒಬ್ಬರ ವಾಸನೆಯಂತೂ ಇನ್ನೊಬ್ಬರ ವಾಸನೆ ಇಲ್ಲ, ಒಬ್ಬರ ವಾಸನೆಯಂತೆ ಮತ್ತೊಬ್ಬನ ವಾಸನೆ ಇಲ್ಲ ಅನ್ನೋದಕ್ಕಾಗಿಯೇ ನಾಯಿಗಳು ಯಾರ ಕಳ್ಳತನ ಮಾಡಿದವರು ಅಂತ ಗುರುತು ಹಿಡಿದುಕೊಡ್ತದೆ. ಅದನ್ನು ಹಿಡಿದುಕೊಂಡ ಡಿಪಾರ್ಟ್ಮೆಂಟ್ನವರಿಗೆ ದುಡ್ಡು ಹೋಗ್ತದೆ. ಆ ನಾಯಿಗೆ ಏನಿದೆ ಪಾಪ, ಬರೀ ಬೆರಡೆ ಸಿಗ್ತದೆ. ಆ ನಾಯಿಯನ್ನು ಹುಟ್ಟಿಸಿದ ದೇವರಿಗೆ ಕೇಳುವವರೇ ಗತಿ ಇಲ್ಲ. ಆ ವಾಸನೆಯನ್ನ ಗುರುತು ಹಿಡಿಯುವ ಶಕ್ತಿ ಕೊಟ್ಟ. ಒಬ್ಬರಂತೆ ಮತ್ತೊಬ್ಬರಿಗೆ ವಾಸನೆಯನ್ನು ಕೊಡಲಿಲ್ಲ. ಇದನ್ನೆಲ್ಲ ಮಾಡಿಕೊಟ್ಟವ ಯಾರು? ಹಾಗಾದ್ರೆ ಜೀವರು ಒಬ್ಬರಂತೆ, ಒಬ್ಬರ ವಾಸನೆಯಂತೂ ಒಬ್ಬರದಿಲ್ಲ, ಒಬ್ಬರ ಫಿಂಗರ್ ಪ್ರಿಂಟ್ನಂತೆ ಇನ್ನೊಬ್ಬರದಿಲ್ಲ, ಒಬ್ಬರ ಮುಖದಂತೆ ಇನ್ನೊಬ್ಬರ ಮುಖ ಇಲ್ಲ. ಇಂತಹ ಅತ್ಯದ್ಭುತವಾದ ವಿಶ್ವವನ್ನ ಭಗವಂತ ಸೃಷ್ಟಿ ಮಾಡಿದ್ದು ಸತ್ಯವಾಗಿದೆ. ಎಲ್ಲರೂ ಒಂದೇ ಅಂತ ಹೇಳಬೇಡಿ.
ಜೀವರಾಶಿಗಳಲ್ಲಿ ತಾರತಮ್ಯ ಇದೆ. ಇದೀಗ ನೀವು ಮಹಾಭಾರತ ಕೇಳ್ತಾ ಇದ್ದೀರಿ, ಎಷ್ಟು ಸಲ ಅವಕಾಶ ಕೊಟ್ಟರೂ ದುರ್ಯೋಧನನಲ್ಲಿ ಬದಲಾವಣೆ ಆಯಿತೆ, ಎಷ್ಟು ತೊಂದರೆಯನ್ನು ಕೊಟ್ಟರೂ ಕೂಡ ಯುಧಿಷ್ಠಿರನ ಸೌಜನ್ಯ ಸದ್ಗುಣಗಳಲ್ಲಿ ಏನಾದರೂ ಕಡಿಮೆ ಆಯಿತೆ. ಹಾಗಾದರೆ ಆ ವ್ಯಕ್ತಿಯ ಸ್ವಭಾವ ಅದನ್ನು ಬದಲು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನಮಗೆ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ರಾಘವೇಂದ್ರ ಸ್ವಾಮಿಗಳಂತಾರೆ, 3 ತರಹದ ಜೀವರಾಶಿಗಳಿದ್ದಾರೆ. ರ ಅಘ ವ. ರಾಘವ ಅನ್ನುವಲ್ಲಿ ನಾವು ಪದಚ್ಛೇದ ಮಾಡಿದರೆ ರ ಅಘ ವ ರಾಘವ. ಇವರೆಲ್ಲರಿಗೂ ಇಂದ್ರ ಭಗವಂತ. ರ ಅಂದ್ರೆ ಉತ್ತಮರಾದ ಜೀವರಾಶಿಗಳು. ರಮಂತೆ ಅಥವಾ ರಮಯಂತಿ ಇತಿ ರಾಹ. 4 ಜನರಿಗೆ ಸಂತೋಷಪಡಿಸುವವರು, ಸತ್ಕಾರ ಮಾಡುವವರು, ಅತಿಥಿ ಅಭ್ಯಾಗತರನ್ನು ಸಂತೋಷಪಡಿಸುವವರು, ದಾನ ಧರ್ಮಾದಿಗಳನ್ನು ಮಾಡಿ ಜನರಿಗೆ ಉಪಕಾರ ಮಾಡುವ ಪರೋಪಕಾರದ ಸ್ವಭಾವ ಇದ್ದ ಜನರು, ಕೊನೆಗೆ ಭಗವಂತನ ಅನುಗ್ರಹದಿಂದ ಮೋಕ್ಷದಲ್ಲಿ ಆನಂದದಿಂದ ಇರುವವರು ಯಾರೋ ಅವರು ರಮಣ ಅಂದ್ರೆ ಸಂತೋಷ. ರಮಂತೆ ಇತಿ ರಾಹ. ಸಂತೋಷದೊಳಗೆ ಇರುವವರು ಯಾರೋ ತಾವೂ ಮೋಕ್ಷದೊಳಗೆ ಸಂತೋಷದಲ್ಲಿ ಇರುವವರು, ಇಲ್ಲಿದ್ದಾಗ ಜನರನ್ನೂ ಸಂತೋಷ ಪಡಿಸುವವರು, ಅಂತಹ ಸಜ್ಜನರು ಉತ್ತಮರು ಅವರು ಇನ್ನು ಅಘ. ಅಘ ಅಂದ್ರೆ ಪಾಪ. ಅದಕ್ಕೆ ದೇವರಿಗೆ ಅನಘ ಅಂತ ಕರೀತಾರೆ. ಅನಘ ನಿನ್ನಂಗ್ರಿ ಸೇವೆಯ ಕೊಡು ಅಂತ. ಹೀಗಾಗಿ ಅನಘ ಅಂದ್ರೆ ದೇವರು, ಯಾಕಂದ್ರೆ ಅಘ ಅಂದ್ರೆ ಪಾಪ. ಅನಘ ಯಾವ ಪಾಪವನ್ನೂ ಮಾಡದ ದೇವರು ಅವನು ಅನಘ. ಆದರೆ ಅಘ ಅಂದ್ರೆ ಯಾವಾಗಲೂ ಪಾಪಗಳನ್ನೇ ಮಾಡುವ ಪಾಪಿಷ್ಠರಾದ ದುರ್ಯೋಧನಾದಿಗಳೇನಿದ್ದಾರಲ್ಲ, ನೀಚರಾದ ಜನರು, ಅವರು ಅಘರು. ಇನ್ನು ವ ಅಂದ್ರೆ ಮಧ್ಯಮರು. ವ ಅಂದ್ರೆ ಮಧ್ಯಮರು ಯಾಕೆ? ವರ್ತಂತೆ ಇತಿ ವಾಹ. ಇದ್ದೀವಿ, ಬದುಕಿದ್ದೀವಿ ಅಂತ ಹೇಳಿಕೊಳ್ಳೋರಷ್ಟೇ ಅವರು, ಜಾಸ್ತಿ ಏನಿಲ್ಲ. ಈ ಕೆಲವರಿಗೆ ಹೋಗಿ ಕೇಳ್ತೀರಲ್ಲ ನೀವು, ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ಗಟ್ಟಿಮುಟ್ಟಿಯಾಗಿ ಆರಾಮಾಗಿದ್ದವನು ಚೆನ್ನಾಗಿದ್ದೇನೆ ಆರಾಮಾಗಿದ್ದೇನೆ ಅಂತ ಹೇಳ್ತಾನೆ. ಇನ್ನೇನು ಬಹಳ ರೋಗ ಆಗಿದೆ, ಒದ್ದಾಡ್ತಾ ಇದ್ದಾನೆ, ನೋವಿದೆ, ಕೂಡ್ಲಿಕ್ಕಾಗ್ತಾ ಇಲ್ಲ, ನಿಲ್ಲಿಕ್ಕಾಗ್ತಾ ಇಲ್ಲ, ಚಿಕನ್ ಗುನ್ನೆ ಆಗಿದೆ, ಕಾಲೆಲ್ಲ ಹಿಡ್ಕೊಂಡಿದೆ, ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ನೀವು ನಗನಗತಾ ಕೇಳಿದ್ರೆ ಪ್ರಾಣ ಹೋಗ್ತಾ ಇದೆ, ಆರಾಮಿದ್ದೀರಿ ಅಂತೇನು ಕೇಳ್ತೀರಿ ಅಂತ ಒದರ್ತಾನೆ. ಅಂದ್ರೆ ಆರಾಮಿದ್ದವನು ಬಹಳ ಆರಾಮಾಗಿದ್ದೇನೆ ಅಂತ ಹುರುಪಾಗಿ ಹೇಳ್ತಾನೆ. ಬಹಳೇ ಒದ್ದಾಡುವವನು ಪ್ರಾಣ ಹೋಗ್ತಾ ಇದೆ, ಸಾಯ್ತಾ ಇದ್ದೀನಿ ಅಂತಂತಾನೆ. ಇನ್ನು ಮಧ್ಯಮರಿರ್ತಾರೆ ನೋಡ್ರಿ, ಅವ್ರು ಹೇಗೆ ಉತ್ತರ ಕೊಡ್ತಾರೆ? ಈ ಕಡೆ ಬಹಳ ಆರಾಮೂ ಇರುವುದಿಲ್ಲ, ಬಹಳ ಏನು ನೋವು ಅಂತೂ ಇರುವುದಿಲ್ಲ, ಏನೋ ಸಾಧಾರಣ ತಕ್ಕ ಮಟ್ಟಿಗೆ ಇರ್ತಾರೆ. ಅಂಥವ್ರಿಗೇನು ಇದ್ದೇವೆ ಅಂತಾರೆ ಅಷ್ಟೇ. ಇದ್ದೇವೆ, ತಕ್ಕ ಮಟ್ಟಿಗೆ ಇದ್ದೇವೆ, ಬಹಳ ಆರಾಮಿದ್ದೇವಂತೂ ಅಲ್ಲ, ಇನ್ನು ಭಾರೀ ರೋಗ ಆಗಿದೆ ಅಂತೂ ಏನಲ್ಲ, ಇದ್ದೇವೆ. ಅಂದ್ರೆ ಇದ್ದೇವೆ ಎನ್ನುವ ಶಬ್ದದ ಪ್ರಯೋಗ ಯಾವಾಗ ಬರ್ತದೆ ಅಂದ್ರೆ ಮಧ್ಯಮ ಅವಸ್ಥೆಯಲ್ಲಿದ್ದಾಗ. ಈ ಕಡೆಗೆ ಭಾರೀ ಕೆಟ್ಟದೂ ಅಲ್ಲ, ಬಹಳ ಚಲೋನೂ ಅಲ್ಲ, ತಕ್ಕ ಮಟ್ಟಿಗೆ ಇದ್ದೇವೆ ಅನ್ನೋ ಅರ್ಥದೊಳಗೆ ಏನೂ ಹೇಳದೆ ಇದ್ದೇವೆ ಅಂತ. ಬುದ್ಧಿವಂತ ಇದ್ದ, ಹೇಗಿದ್ದಾನೆ ನಿಮ್ಮ ಹುಡುಗ? ಭಾರೀ ಬುದ್ಧಿವಂತ ಇದ್ದಾನೆ ಅಂತ. ಬಾಳೆ ಬುದ್ಧಿವಂತನಿದ್ರೆ, ಇನ್ನು ಬಾಳೆ ದಾಡ ಇದ್ರೆ ಏನೇನೇನೇನೋ ಒಂದು ಅಕ್ಷರ ಬರೋದಿಲ್ಲ, ಆದ್ರೆ ಹಸಿ ದಡ್ಡ ಇದ್ದಾನೆ ಅಂತ ಉತ್ತರ ಕರ್ನಾಟಕದೊಳಗೆ ಹಸಿ ಶಬ್ದ ಪ್ರಯೋಗ ಮಾಡ್ತಾರೆ. ಹಸಿ ದಡ್ಡ ಇದ್ದಾನೆ ಅವನು ಅಂತಾರೆ. ಇನ್ನು ತಕ್ಕ ಮಟ್ಟಿಗೆ ಇರ್ತಾನೆ ಪಾಪ, ಇನ್ನು ಬಹಳ ಬುದ್ಧಿವಂತ ಅಲ್ಲ, ದಡ್ಡ ಅಲ್ಲ. ಹೇಗಿದ್ದಾನೆ ನಿಮಗ? ಇದ್ದಾನೆ, ಪರವಾಗಿಲ್ಲ. ಇದ್ದಾನೆ ಅಂದ್ರೆ ಇದ್ದೇ ಇದ್ದಾನೆ, ಕಣ್ಣಿಗೆ ಕಾಣಿಸ್ತಾನೆ. ಇದ್ದಾನೆ ಎನ್ನುವ ಧ್ವನಿ ಏನ್ ಹೇಳುತ್ತದೆ ಅಂದ್ರೆ ಮಧ್ಯಮ ಇದ್ದಾನೆ ಅಂತ ಅರ್ಥ ಅದಕ್ಕೆ. ಹೀಗಾಗಿ ವರ್ತಂತೆ ಇತಿ ವಾಹ. ವ ಎಂಬ ಶಬ್ದಕ್ಕೆ ಅರ್ಥವೇನು ಅಂದ್ರೆ ಇರು ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ವರ್ತಂತೆ, ಹೇಗಿದ್ದಾರೆ ಅವರು? ಏನು ಬಹಳ ಉತ್ತಮರೇನು ಅಲ್ಲ, ಹಾಗಾದ್ರೆ ಬಹಳ ನೀಚರೋ, ಬಹಳ ದುಷ್ಟರೋ? ದುಷ್ಟರೂ ಅಲ್ಲ, ಮತ್ತೇನವರು? ಇದ್ದಾರೆ ಅಂದ್ರೆ ಏನು? ಮಧ್ಯಮರಿದ್ದಾರೆ ಅಂತ ಅರ್ಥ. ಹಾಗಾದ್ರೆ ಅಂದ್ರೆ ಎಲ್ಲರಿಗೂ ಸಂತೋಷ ಪಡಿಸ್ತಾ ತಾವೂ ಆನಂದದಿಂದ ಇರುವ ಉತ್ತಮರು. ಅಘ ಅಂದ್ರೆ ಪಾಪ ಮಾಡುವ ನೀಚರು. ವ ಅಂದ್ರೆ ತಕ್ಕ ಮಟ್ಟಿಗಿದ್ದವರು ಅಂದ್ರೆ ಮಧ್ಯಮರು. ಅಘ ವ, ಈ ಮೂವರಿಗೂ ಇಂದ್ರ ಸ್ವಾಮಿಯಾದವನು ಭಗವಂತ ಅನ್ನುವ ತೀರ್ಥವನ್ನ, ಶಾಸ್ತ್ರವನ್ನ ರಚನೆ ಮಾಡಿ ನಮಗೆ ಉಪದೇಶ ಮಾಡಿದವರು ರಾಘವೇಂದ್ರ ತೀರ್ಥರು. ಎಲ್ಲ ಅಂಶಗಳು ಬಂತು. ಭಿನ್ನಾ ಜೀವಗಣಾ, ಭಿನ್ನರಾಗಿದ್ದಾರೆ. ಬರೀ ಭಿನ್ನರಲ್ಲ, ನೀಚೋಚ್ಚ ಭಾವಂಗತಾಹ, ತಾರತಮ್ಯ ಇದೆ. ಇವರೆಲ್ಲರೂ ಹರೇರನುಚರಾಹ, ಭಗವಂತನ ದಾಸರು. ಈ ಮೂವರಿಗೂ ಪರಮಾತ್ಮ ಇಂದ್ರನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ ಅಂತ ಹೇಳುವುದರಿಂದ ಇವರೆಲ್ಲರೂ ಭಗವಂತನ ದಾಸರು ಎಂಬ ಅಭಿಪ್ರಾಯವು ಇಲ್ಲಿ ತಿಳಿದು ಬರುತ್ತದೆ. ಇಂತಹ ತತ್ವವನ್ನ, ಶ್ರೀಮದಾಚಾರ್ಯರ ತತ್ವವನ್ನ ಪ್ರತಿಪಾದನೆ ಮಾಡಿದ ಮಹಾನುಭಾವರು
ತೀರ್ಥರು ಶ್ರೀ ರಾಘವೇಂದ್ರ ತೀರ್ಥರು. ಅವರ ಕರುಣೆ ಎಲ್ಲರ ಮೇಲೆ ಇರಲಿ. ಶ್ರೀಕೃಷ್ಣಾರ್ಪಣ.